ಆಗ್ಲಿ, ಊಟ ಮಾಡಿದ್ರಾ? ಆಯ್ತು ಗುರುಗಳೇ. ಓ, ಹೇಳವ್ವ, ಕಾರ್ಯಕ್ರಮ ಯಾವಾಗ್ಲಿಂದ ನೋಡ್ತಿದ್ದೀರಿ? ನಿಮ್ಗೆ 24 ವರ್ಷ ಅಂತ ಹೇಳಿದ್ರಲ್ಲ, ಅವಾಗಿನಿಂದಲೂ ನೋಡ್ತಾ ಇದ್ದೀನಿ ಗುರುಗಳೇ. ಓ, ನನಗೆ 24 ವರ್ಷ ಇದ್ದಾಗ? ಹೌದು ಸರ್. ಹಂಗಾರೆ 4 ವರ್ಷದಿಂದ ನೋಡ್ತಾ ಇದ್ದೀರಿ. ಹೌದು ಸ್ವಾಮೀಜಿ, ಹೌದು ಸ್ವಾಮೀಜಿ. ಆಯ್ತಪ್ಪ, ಏನಾದರೂ ಹಂಚ್ಕೊಳ್ಳೋದಿದೆಯಾ? ಹೌದು ಗುರುಜಿ, ಇದೆ. ಹೇಳವ್ವ, ಎಷ್ಟು ವಯಸ್ಸವ ನಿಮಗೆ? ಈಗ 72 ಗುರುಜಿ. 72? ಹೌದು ಗುರುಜಿ. ಏನವ್ವ, ನಿಮ್ಮ ವಯಸ್ಸು ಒಳ್ಳೆ 30-40 ಅವ್ರದ್ದಿದ್ದಂಗಿದೆ. ಹೆಂಗ್ ಮಾತಾಡ್ತಿದ್ದೀರಿ? ಏನ್ ಗುರುಜಿ? ಯಂಗ್ ಲೇಡಿ ಮಾತಾಡ್ದಂಗೆ ಮಾತಾಡ್ತಿದ್ದೀಯಲ್ಲವ್ವ. ಅಯ್ಯೋ, ಸಖತ್ ಬಿಡಿ. 72 ವರ್ಷ ಗುರುಜಿ ನಮ್ಗೆ ಈಗ. 72 ವರ್ಷ. ಅಯ್ಯೋಯ್ಯೋ, ಒಳ್ಳೇದಾಗ್ಲಿ. ಇನ್ನೂ ಚೆನ್ನಾಗಿ ಬಾಳ ಬದುಕವ ನೀನು, ಹೇಳ್ತಾಯಿ. ಗುರುಜಿ, ನಾವು ನಮ್ಮ ಅಪ್ಪಗೆ ನಾವು 4 ಜನ ಮಕ್ಕಳು. ನಮ್ ತಂದೆ ಇಲ್ಲ, ತಾಯಿನೂ ಇಲ್ಲ, ತೀರೋಗಿದ್ದಾರೆ. ನಮ್ಮ ಅಣ್ಣ, ನಮ್ಮ ಅಣ್ಣ ಒಬ್ಬ, ನಾವು 3 ಜನ ಹೆಣ್ಮಕ್ಳು, ನಾನು 3ನೇಳು. 4 ಜನ ಮಕ್ಳು ಒಟ್ಟು? ಹೇಳುವ. ನಾನು 3ನೇಳು. ನಮ್ಗೆ 23 ವರ್ಷಕ್ಕೆ ಮದುವೆ ಆಯ್ತು. 44 ವರ್ಷಕ್ಕೆ ಅದೇ 3 ಮಕ್ಕಳಾದವು. 44 ವರ್ಷ 45 ವರ್ಷಕ್ಕೆ 3 ಮಕ್ಕಳಾದವು. ಮಕ್ಕಳಾಗಿ ಅವ್ರನ್ನೆಲ್ಲ ಎಜುಕೇಶನ್ ಮಾಡಿಸ್ಕೊಂಡು ಎಲ್ಲ ಚೆನ್ನಾಗೇ ಇದ್ವಿ. ನಮ್ಮ ಯಜಮಾನ್ರು ಆಕ್ಸಿಡೆಂಟ್ ಅಲ್ಲಿ ತೀರ್ಕೊಂಡ್ರು. ಯಾವಾಗ? ನಮ್ಗೆ 45-44 ವರ್ಷದಲ್ಲಿ. 3 ಮಕ್ಕಳಿದ್ದು ಆ ವೇಳೆಗೆ? ಹೌದು ಗುರುಜಿ. ಏನ್ ಕೆಲಸ ಮಾಡ್ತಿದ್ರು ಅವರು? ಇಲ್ಲಿ ಶುಗರ್ ಫ್ಯಾಕ್ಟರಿನಲ್ಲಿ ಅಕೌಂಟೆಂಟ್ ಆಗಿದ್ರು. ಆಕ್ಸಿಡೆಂಟ್ ಆಯ್ತಾ? ಹೌದು ಗುರುಜಿ. ಅಲ್ಲಿಂದ ನಾನೇ ಸ್ವಲ್ಪ ಆಕ್ಸಿಡೆಂಟ್ ಇಂದು ಅಮೌಂಟ್ ಬಂತು. ಅವಾಗ ಸ್ವಲ್ಪ ನಾನು ಅವ್ರನ್ನೆಲ್ಲ ಎಜುಕೇಶನ್ ಮಾಡಿಸಿ ಎಲ್ಲ ಒಂದು ನೆಲೆ ನಿಲ್ಲಿಸಿದೀನಿ ಗುರೂಜಿ. ಮಕ್ಕಳನ್ನ? ಹೌದು ಗುರೂಜಿ. ಅವಾಗ ಈಗ 3 ಜನಕ್ಕೂ ಮದುವೆ ಮಾಡಿದೀನಿ, ಮಕ್ಕಳಾಗಿದ್ದಾವೆ, ಎಲ್ಲ ಆಗಿದ್ದಾವೆ. ಒಂದು ದೊಡ್ಡ ಮನೆಗೆ ಸ್ವಲ್ಪ ದಿವಸ 5 ವರ್ಷ ಇದ್ದೆ. ಅವಾಗ ಅಲ್ಲಿ ಕಿರಿಕಿರಿ ಆಯ್ತು. ಅದರಿಂದ ಸಣ್ಣ ಮಗನ ಮನೆಗೆ ಬಂದೆ. 2 ಗಂಡು 1 ಹೆಣ್ಣು ಅಲ್ಲಿ. ಅಲ್ಲಿ ಮುಂದೆ ಅಲ್ಲಿಂದಲೂ ಈಗಿನ ವಾತಾವರಣದಲ್ಲೇ ಸೊಸೆಯರು ಸೇರಲ್ವಲ್ಲ ಗುರೂಜಿ. ಸೇರಲ್ವಾ? ನೀವು ಸೇರಲ್ವಾ? ಸೊಸೆರೇ ಸೇರ್ದಂಗ ಆಯ್ತು ಗುರೂಜಿ. ನಂದು ಹೇಳ್ಬೇಕು, ಒಟ್ಟು ಗಂಡು ಮಕ್ಳು ಎಷ್ಟು? 2 ಗಂಡು ಮಕ್ಕಳು ಗುರೂಜಿ. ಈಗ 2 ಗಂಡು ಮಕ್ಳಿಗೂ ಮದುವೆ ಆಗಿದೆ? ಆಗಿದೆ ಗುರೂಜಿ. 2 ಬೇರೆ ಬೇರೆ ಇದ್ದಾರಾ? ಬೇರೆ ಬೇರೆ ಊರಲ್ಲಿದ್ದಾರಾ? ಬೇರೆ ಬೇರೆ ಮನೇಲಿದ್ದಾರಾ? ಬೇರೆ ಬೇರೆ ಮನೆಯಲ್ಲಿ ಇದ್ದಾರೆ. ಒಂದೇ ಊರಲ್ಲಿ? ಒಂದೇ ಊರಲ್ಲೇ ಅಂದ್ರೆ ಬೆಂಗಳೂರಲ್ಲೇ ಇದ್ದಾರೆ. ಓಕೆ, ಬೆಂಗಳೂರಲ್ಲಿ ಬೇರೆ ಬೇರೆ ಕಡೆ ಇದ್ದಾರೆ. ಹೌದು ಗುರೂಜಿ. ಸೊ ಮಗಳದಿರೆಲ್ಲ ಮದುವೆ ಆಗಿ ಹೋದ್ರು. ಇಲ್ಲಿ ನೀವು ಒಂಟಿ ಇದ್ರಿ. ಬಟ್ ಯಾರ ಮನೇಲಿ ಇದ್ರಿ ನೀವು? ದೊಡ್ಡ ಮಗನ ಮನೇಲಿ ಇದ್ರಾ? ಅಲ್ಲಿ ಸ್ವಲ್ಪ ದಿನ ಇದ್ದೆ ಗುರೂಜಿ, 5 ವರ್ಷ. ಏನ್ ಸಮಸ್ಯೆ ಆಯ್ತಲ್ಲಿ? ಅವರು ಸಮಸ್ಯೆ ಅಂದ್ರೆ ಇದು ಅವರೇ ಗಂಡ ಹೆಂಡತಿ ಜಗಳ ಆಡೋದು, ನಾನು ಹೇಳ್ಕೊಟ್ಟೆ ಅಂತ ಹೇಳೋದು ಮಾಡೋದು, ನಾನು ಹೇಳ್ಕೊಟ್ಟು ಓಡಿಸ್ತೀನಿ ಮಾಡಿಸ್ತೀನಿ ಅಂತ ಹಿಂಗೆಲ್ಲ ಮಾಡೋದು. ನನ್ಗೆ ನಿಮ್ಮ ಮಗನಿಗೆ ನೀವು ಹೇಳಿ ಸೊಸೆಗೆ ಬೈಸ್ತೀರಾ ಒಡಿಸ್ತೀರಾ ಅಂತ ಸೊಸೆ ದೂರು ಬಂತು. ನಿಮ್ಮ ಮಾತು ಕೇಳಿ ಹಿಂಗೆಲ್ಲ ಮಾಡ್ತಿದೀಯ ಅಂತ? ಹೌದು ಗುರೂಜಿ. ಬಟ್ ನೀವ್ ಹೇಳ್ಕೊಡ್ತಿದ್ರ? ಇಲ್ಲ ಗುರೂಜಿ, ನಾವಂತ ಬುದ್ಧಿನೇ ಇಲ್ಲ ಅಂತದು ನಾವು. ಮತ್ತೆ ಹಂಗ ಅನ್ನಿಸ್ತಿತ್ತು? ಅದೇ ಹೌದು ಗುರೂಜಿ. ಅಲ್ಲವ, ಏನ್ ಕಾರಣ ಇತ್ತು ನಿಮ್ ಬಗ್ಗೆ ಆ ದೂರು ಸುಳ್ಳು ಹೇಳಲಿಕ್ಕೆ? ಕಾರಣ ಅಂದ್ರೆ ಅವ್ರಿಗೆ ಸ್ವಲ್ಪ ಅದೇ ಮನಸ್ಸೇ ಜಾಸ್ತಿ, ಅದೇ ತರ ಯೋಚನೆ ಮಾಡೋದೇ ಜಾಸ್ತಿ. ಅವ್ರು ಯಾವ್ದಾದ್ರು ಇಷ್ಟಕ್ಕೆ ನೀವು ಅಡ್ಡ ಹೋಗಿದ್ರ? ಯಾವ್ದಕ್ಕೂ ಅಡ್ಡ ಹೋಗ್ತಿರ್ಲಿಲ್ಲ ಗುರೂಜಿ ನಾನು. ಆದ್ರೂ ಸುಮ್ನೆ ವಿನಾಕಾರಣ ನಿಮ್ ಬಗ್ಗೆ ಈ ತರದ್ದು ಮನಸ್ಥಿತಿ ಇತ್ತು?
ಹೌದು ಗುರೂಜಿ. ಈ 5 ವರ್ಷ ಬರೀ ಇದೇ ಆಗಿದ್ದ? ಸ್ವಲ್ಪ ದಿನ ಚೆನ್ನಾಗಿದ್ರು ಗುರೂಜಿ, ಆಮೇಲೆ ಒಂದ್ 2 ವರ್ಷ 3 ವರ್ಷ ಚೆನ್ನಾಗಿದ್ರು. ನಂತರ ಒಬ್ರಿಗೊಬ್ರು ಅವ್ರವ್ರೇ ಜಗಳ ಆಡೋದು, ನಾವ್ ಹೇಳ್ಕೊಟ್ವಿ ಎಂಬುದು. ಗಂಡ ಹೆಂಡತಿ ಇಬ್ರು ಕೆಲ್ಸಕ್ಕೆ ಹೋಗಾರ? ಹೋಗರು ಗುರೂಜಿ. ಪಾಪ ದುಡ್ದು ಬರ್ತಿದ್ರು, ಸಂಜೆ ಆದ್ರೆ ಬಂದು ಏನೋ ಒತ್ತಡನೆಲ್ಲ ತಂದು ಜಗಳದ ಮೂಲಕ ತೀರ್ಸ್ಕೊಳ್ತಿದ್ರ? ಹೌದು ಗುರೂಜಿ, ಮಕ್ಕಳನ್ನು ನೋಡ್ಕೊಂತಿದ್ದೆ ನಾನು ಮನೆಯಲ್ಲಿ. ಆದ್ರೂ ನಮ್ಗೆ ಇನ್ನ ನಾವೇ ಎಷ್ಟು ದಿವಸ ನೋಡ್ಕೋಬೇಕು, ಹೋಗ್ರಿ ಇನ್ನೊಬ್ಬರ ಮನೆಗೆ ಅಂತ ಹಿಂಗೆ ಹೇಳ್ಕೊಟ್ರು ಗುರೂಜಿ. ಹೇಳ್ಕೊಂಡ್ ಜಗಳ ಮಾಡ್ಕೊಂಬದು. ಬಟ್ ಇಲ್ಲಿ ಮುಖ್ಯವಾದ ಕಾರಣ ಈ 5 ವರ್ಷ ಆದ್ರೂ ಇಲ್ಲೇ ಇದ್ದಾಳೆ, ತಮ್ಮನ ಚಿಕ್ಕ ಮಗನ ಮನೆಗೆ ಹೋಗ್ಲಿಲ್ಲ ಅನ್ನೋದು ಇತ್ತ? ಇತ್ತು ಗುರೂಜಿ. ಸೊ ಬಾಯ್ಬಿಟ್ಟು ಹೇಳಿದ್ರ ನೀವೇ ಅರ್ಥ ಮಾಡ್ಕೊಂಬಿಟ್ರ? ಇಲ್ಲ ಗುರೂಜಿ, ಅದೇ ತರನೇ ವಾತಾವರಣ ನಡೀತಿತ್ತು. ನಾನು ಚಿಕ್ಕ ಮಗನ್ಗೆ ಹೇಳ್ದೆ, ಆ ತರ ಚಿಕ್ಕ ಮಗನಿಗೆ ಈ ತರ ನಡೀತಾ ಇತ್ತಪ್ಪ, ನಾವು ಅವ್ರನ್ನ ಹೇಳ್ಕೊಟ್ಟು ಓಡಿಸ್ತೀವಂತೆ ಮಾಡಿಸ್ತೀವಂತೆ, ನಾನು ಇರಲ್ಲ, ನಾನು ನನ್ನ ಬೇರೆ ಕಡೆ ಇಡ್ರಿ ಅಂತ ನಾನು ಹೇಳ್ದೆ. ಇಲ್ಲ ಬೇಡ, ಅಲ್ಲಿ ಬೇಡ, ಇಲ್ಲೇ ಬಂದ್ಬಿಡು ಅಂತ ಅವನು ಕರ್ಕೊಂಡ್ ಬಂದ ಅವ್ರ ಮನೆಗೆ. ಆನಂತರ ಅವನು ಅಲ್ಲಿನೂ ಸ್ವಲ್ಪ ದಿನ ಹಿಂಗೆ ಒಂದ್ 5 ವರ್ಷ, ಅಲ್ಲೊಂದ್ 5 ವರ್ಷ ಇದ್ದೆ ಗುರೂಜಿ. ಆನಂತರ ಅಲ್ಲಿನೂ ಸ್ಟಾರ್ಟ್ ಆಯ್ತು ಕಿರ್ಕಳ. ಅಲ್ಲೂ ಸ್ಟಾರ್ಟ್ ಆಯ್ತು ಗುರೂಜಿ. ನೀನ್ ದೊಡ್ಡ ಸೊಸೆ ಮನೆಗೆ ಹೋಗು ಅಂತಲ್ಲ? ಅಲ್ಲಿಗೆ ಹೋಗ್ರಿ ಅಂತ. ಈ ದೊಡ್ಡ ಸೊಸೆ ನೋಡಿದ್ರೆ ಚಿಕ್ಕ ಸೊಸೆ ಮನೆಗೆ ಹೋಗು ಅಂತೇಳಿ, ಚಿಕ್ಕ ಸೊಸೆ ನೋಡಿರೋದು ದೊಡ್ಡ ಸೊಸೆ ಮನೆ. ದೊಡ್ಡ ಸೊಸೆ ಆ ತರ ಸಮಸ್ಯೆ ಬಂತು. ಇಲ್ಲಿ ಆಕ್ಚುಲಿ ಸುಮ್ನೆ ಕೇಳ್ತೀನವ್ವ, ಈ ಮಕ್ಳ ಮನಸ್ಥಿತಿ ಹೆಂಗಿರ್ತಿತ್ತು? ಯಾಕೆ ನಮ್ಮ ಅಮ್ಮಂಗೆ ಹಿಂಗ ಅಂತೀಯಾ ಅಂತ ಅವ್ರು ಅಂತಿರ್ಲಿಲ್ವಾ? ಅದು ಸ್ವಲ್ಪ ಅವರ ಪರಿಸ್ಥಿತಿ, ಆ ವಾತಾವರಣ ಹಂಗೆ ಬಂದ್ಬಿಡ್ತು ಗುರೂಜಿ. ಬರ್ತಾ 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 ಯಾರ ಪರನು ಮಾತಾಡಕ್ ಆಗಲ್ಲ. ನಮ್ ಕಡೆ ಮಾತಾಡಿರಿ ಅವ್ರಿಗೆ ಸಿಟ್ಟು, ಅವ್ರ ಕಡೆ ಮಾತಾಡಿರಿ ನಮಗ್ ಸಿಟ್ಟು. ಏನಾಗಿರ್ಬೇಕು ಅವ್ರ ಕತೆ. ಅಯ್ಯೋ, ಅದನ್ನೇ ಅರ್ಥ ಮಾಡ್ಕೊಂಡ್ಬಿಟ್ಟೆ ಗುರೂಜಿ. ಎಷ್ಟು ಹಿಂಸೆ. ದೊಡ್ಡ ಸೊಸೆದು ಒಂದ್ ಚೂರು ಆಸೆ, ಚಿಕ್ಕ ಸೊಸೆದಂತೂ ಬಹಳ ಹಿಂಸೆ ಆಗ್ಬಿಡ್ತು ಗುರೂಜಿ ನಮಗೆ. ಬಹಳ ಹಿಂಸೆ ಅಂದ್ರೆ ಅಲ್ಲಿಗಿಂತ ಇಲ್ಲಿ ಹೇಗೆ ವಿಭಿನ್ನ ಇತ್ತು ಹಿಂಸೆ? ವಿಭಿನ್ನ ಅಂದ್ರೆ ಪ್ರತಿಯೊಂದು ನಾನೇ ಮಾಡ್ಕೊಂಡು, ಮನೆಗೆ ಆಳು ಕಾಳುಗಳಿದ್ರು ನಾನೇ ಮಾಡ್ಕೊಂಡು, ನಂಗೆ ಮಾಡಿಕಕ್ಕೆ ಆಸ್ಪದ ಕೊಡ್ತಿರ್ಲಿಲ್ಲ. ಆಮೇಲೆ ನನ್ಗೆ ಟಾರ್ಚರ್ ಕೊಡಕ್ ಶುರು ಮಾಡ್ಕೊಂಡ್ರು. ಒಳ್ಳೆ ಯುಗಾದಿ ಹಬ್ಬದ ದಿವಸ ನನ್ನ ದೊಡ್ಡ ಮಗನ್ ಕರ್ಸೋದು, ಕರ್ಕೊಂಡೋಗ್ರಿ ಅಂತ ಹೇಳೋದು ಅವ್ರಿಗೆ. ಮೊನ್ನೆ ಓದು ಉಗಾದಿ ಅಲ್ಲ ಸರ್, ಅಲ್ಲೇ ಬಹಳ 10 ವರ್ಷ ಹಿಂದೆ. ಓಕೆ, ದೊಡ್ಡ ಮಗನ್ ಕರ್ಸಿ ಕರ್ಕೊಂಡೋಗಿ ನಿಮ್ಮ ಮನೆಗೆ ಅಂತ ಹೇಳಿದ್ರು ಗುರೂಜಿ. ಆದ್ರೆ ನಾನು ಹಿಂದೆ ಅನುಭವಿಸಿದ್ನಲ್ಲ ನಾನು. ಅದಕ್ಕೆ ಇಲ್ಲಪ್ಪ, ನಾನು ಅವ್ರ ಮನೆಯಾಗ ಹೋಗಲ್ಲ, ನಿಮ್ ಮನೆಯಾಗೂ ಇರಲ್ಲ, ನನಗೆ ಬೇರೆ ಇಡ್ರಿ ಇಬ್ರು ಸೇರಿ ಅಂತ ಹೇಳ್ದೆ ಗುರೂಜಿ. ಅದಕ್ಕೆ ಅವನು ದೊಡ್ಡವನ್ಗೆ ಸ್ವಲ್ಪ ಹಣಕಾಸಿನ ತೊಂದ್ರೆ, ಸ್ವಲ್ಪ ದೊಡ್ಡವ್ರಿಗೆ. ಇವನ್ ಚಿಕ್ಕವನು ಚೆನ್ನಾಗೇ ಇದ್ದಾನೆ ಗುರೂಜಿ. ಅವನ್ ಕೊಡಕ್ಕೆ ರೆಡಿ ಇದ್ದ, ನೀನೊಬ್ನೇ ಯಾಕೆ ಕೊಡ್ಬೇಕು, ಅವರು ಕೊಡ್ಲೇಳು ಅಂತ ಅದಕ್ಕೂ ಅಡ್ಡ ಬರೋದು. ಓಕೆ, ಹೆಂಡತಿ ಚಿಕ್ಕ ಸೊಸೆ ಹೆಂಡತಿ ಕೊಡ್ತೀಯಾ? ನೀನ್ ದೊಡ್ಡ ಮಗನ ಹೆಂಡತಿನೂ ಅಥವಾ ದೊಡ್ಡ ಮಗನು ಕೊಡ್ಲಿ, ನೀನ್ ಒಬ್ಬನೇ ಯಾಕೆ ಕೊಡ್ತೀಯಾ ಅಂತ. ಹೌದು ಗುರೂಜಿ. ಹಂಗೆ ಬಹಳ ದಿವಸ ಹಿಂಗೆ ಇದ್ದಾಗ ನಾನ್ ಏನ್ ಮಾಡಿದೆ, ಬಹಳ ಕಿರ್ಕಳ ಜಾಸ್ತಿ ಆಯ್ತು ಇವ್ರದ್ದು, ಚಿಕ್ಕ ಸೊಸೆದು. ಅದಕ್ಕೆ ಒಂದ್ ದಿವಸ ನಾನೇನ್ ಮಾಡಿದೆ, ಯಾರ ಮನೆಯಾಗೂ ಇರಲ್ಲಪ್ಪ, ನಾನು ಹೊರಟು ಬೇರೆ ಹೋಗಿ ನಾನು ಇಲ್ಲೇ ಬೇರೆ ಮನೆ ಮಾಡ್ಕೊಡ್ರಿ, ನೀವೇ ಸೇರ್ಕೊಂಡು ಇರ್ತೀನಿ ಅಂದ್ರೆ ಅದಕ್ಕೂ ಆಸ್ಪದ ಕೊಡ್ಲಿಲ್ಲ. ನಾನೀಗ ಬೇರೆ ತಿಂಗಳ ಹಣ ಕೊಡ್ತಿದ್ರ? ಕೊಡ್ತಾ ಇಲ್ಲ ಗುರೂಜಿ. ಅಂದ್ರೆ ನಮ್ಮ ಆಕ್ಸಿಡೆಂಟ್ ಆಗಿತ್ತಲ್ಲ, ನಮ್ಮ ಯಜಮಾನ್ರು ಸ್ವಲ್ಪ ಹಣ ನಿಮ್ಮ ಅಕೌಂಟಲ್ಲಿ ಎಂತ ಇತ್ತು ಸ್ವಲ್ಪ ಇತ್ತು ಗುರೂಜಿ. ಬಟ್ ಎಲ್ಲಾರ್ಗು ಊಟ ತಿಂಡಿ ಮಾಡ್ಕೊಂಡಿದ್ರಿ, ಬಟ್ ಇವ್ರೇನು ಕೊಡ್ತಿರ್ಲಿಲ್ಲ ನಿಮಗೆ? ಅಲ್ಲ, ಅಲ್ಲಿದ್ದಾಗ ಏನು ಅವ್ರ ಮನೆಗೊಳಗಿದ್ದಾಗ ಏನು ನನಗೆ ಕೊಡ್ತಿರ್ಲಿಲ್ಲ, ಅದು ಅವ್ರೇನು ಕೇಳ್ತಿರ್ಲಿಲ್ಲ ಗುರೂಜಿ, ನನಗೂ ಏನು ಕೊಡ್ತಿರ್ಲಿಲ್ಲ. ಮನೆಯಾಗ ಮಾಡೋದನ್ನ ಊಟ ಮಾಡ್ಕೊಂಡು ಇದ್ದೆ. ಸೊ ಒಂದಿವ್ಸ ನಿರ್ಧಾರ ಮಾಡಿದ್ರಿ, ಇಲ್ಲಿ 2 ಕಡೆನೂ ಇರೋದು ಬೇಡ ಅಂತ?
ಹೌದು ಗುರೂಜಿ. ಏನು ಮಾಡಿದ್ರಿ? ಬಂದ್ಬಿಟ್ಟೆ ಗುರೂಜಿ, ಮನೆ ಬಿಟ್ಟು ಬಂದ್ಬಿಟ್ಟಿದೀನಿ. ಈಗ ಬೇರೆ ಕಡೆ ಇದ್ಕೊಂಡು ಜೀವನ ಮಾಡ್ಕೊಂಡಿದೀನಿ ಗುರೂಜಿ. ಈಗಲಾ? ಹೌದು ಗುರೂಜಿ. ಅಲ್ಲವಾ, ಬಂದೆ ಅಂದರೆ ಹೆಂಗೆ? ಯಾರು ಕರ್ಕೊಂಡು ಬಂದರು ಅಥವಾ ಯಾರ್ದು ಹೊರಗಡೆ ಬೆಂಬಲ ಇತ್ತು? ಹೊರಗಡೆ ಯಾರ ಪರಿಚಯ ಇತ್ತು? ಯಾರ ಬೆಂಬಲನೂ ಇಲ್ಲ. ಇಲ್ಲೇ ನಮ್ಗೆ ಹಿಂದೆ ಇದ್ವಲ್ಲ ಗುರೂಜಿ, ಹಳ್ಳಿ ಅಂದ್ರೆ ತಾಲೂಕ್ ಲೆವೆಲ್ ಅದು. ಓಕೆ, ಒಂದು ಸ್ವಲ್ಪ ನಗರ ಇದ್ದ ಅಥವಾ ಒಂಚೂರು ಪಟ್ನ ಇದ್ದಂಗೆ. ಪಟ್ನ ಸರ್ ಗುರೂಜಿ. ಅಲ್ಲಿಗೆ ನಮ್ಗೆ ಎಲ್ಲ ನಾನು ಸ್ವಲ್ಪ ಇದು ಕೆಲ್ಸದಾಗಿಲ್ದೆ, ಸ್ವಲ್ಪ ಕೆಲ್ಸಕ್ಕೆ ಹೋಗ್ತಾ ಇದ್ದೆ. ಅದು ಪರಿಚಯ ಇತ್ತು ಇಲ್ಲ ಹೋಗಿ. ಓಕೆ, ಚೆನ್ನಾಗಿದ್ದ ಕಾಲದಲ್ಲಿ ಸ್ವಲ್ಪ ಕೆಲ್ಸಕ್ಕೆ ಹೋಗಿ ಜನಗಳ ಪರಿಚಯ ಇತ್ತು. ಹೌದು ಗುರೂಜಿ. ಅಲ್ಲಿ ನನಗೆ ಬೆಂಗಳೂರಲ್ಲಿ ನಾನು ಸಪರೇಟ್ ಮಾಡಕ್ಕೆ ನನಗೆ ಆಸ್ಪದ ಆಗ್ತಿರ್ಲಿಲ್ಲ. ಹೌದು, ನನಗೆ ಗೊತ್ತಿಲ್ಲ, ಗುರಿ ಇಲ್ಲ, ಬೇರೆ ಜನಗಳನ್ನ ನಂಬಕ್ ಆಗ್ತಿರ್ಲಿಲ್ಲ. ಹಂಗಾಗಿ ನಾನು ನನ್ನ ಮೊದಲಿನ ಸ್ಥಳಕ್ಕೆ ಬಂದ್ಬಿಟ್ಟೆ ಗುರೂಜಿ. ಸ್ವಲ್ಪ ನಮ್ಮ ಆಕ್ಸಿಡೆಂಟ್ ಆಗಿದ್ದು ಸ್ವಲ್ಪ ಹಣ ಇತ್ತು ನನ್ನ ಹತ್ರ. ಈಗ ಅದನ್ನ ಬೋಗಿಗೆ ಹಾಕಿಸ್ಕೊಂಡು ಇದು ನಮ್ಮ ಯಜಮಾನ್ರದು ಸ್ವಲ್ಪ ಒಂದಿಷ್ಟು ಇದು ಪೆನ್ಷನ್ ಬರ್ತೈತೆ. ಆಮೇಲೆ ಇದು 1200 ರೂಪಾಯಿ ಇದು ಅದು ಗೌರ್ಮೆಂಟ್ ಇಂದ ಅದೊಂದಿಷ್ಟು ಬರುತ್ತೆ. ಅದನ್ನ ಎರಡು ಇಟ್ಕೊಂಡು ಜೀವನ ಮಾಡ್ಕೊಂಡ ಇದ್ದೀನಿ. ಅದೊಂದು ಸ್ವಲ್ಪ ಇದ್ದಿದ್ದ ಹಣನ ಬೋಗಿ ಕಾಸ್ಕೊಂಡಿದ್ದೀನಿ ಮನೇನ. ಬರೋದು 3000ರಲ್ಲಿ ಇನ್ನ ಏನಾನ ಶಾಖನ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದೀನಿ ಗುರೂಜಿ. ಸೊ ಯಜಮಾನ್ರ ಪೆನ್ಷನ್ 3000 ಬರುತ್ತೆ ಅಂತ? ಇಲ್ಲ, 1800 ಅಷ್ಟೇ ಗುರೂಜಿ ಯಜಮಾನ್ರ ಪೆನ್ಷನ್. ಇದು 1200 ಅದೊಂದು ಬರುತ್ತೆ. ಈ ಗೃಹಲಕ್ಷ್ಮಿ ಅಂತ? ಗೃಹಲಕ್ಷ್ಮಿದಲ್ಲ ಗುರೂಜಿ, ಇದು ಓಲ್ಡ್ ಏಜ್ ಇಯರ್ಸ್ ಅಂತೆಲ್ಲ ಏನೋ ಬರುತ್ತೆ. ಸೀನಿಯರ್ ಸಿಟಿಸನ್ ಅರ್ಥದಲ್ಲಿ ಹಿರಿಯ ನಾಗರಿಕರಿಗೆ ಕೊಡ್ತಾರಲ್ಲ ಅಂತ. ಅದು ಬರುತ್ತೆ ಗುರೂಜಿ. ಅವು 3000 ನಾನು ಜೀವನ ಮಾಡ್ಕೊಂಡು, ಶುಗರ್ ಇದೆ, BP ಇದೆ, ಎಲ್ಲ ಇದೆ ಗುರೂಜಿ. ಅಷ್ಟೇ. ಮಕ್ಕಳು ಬಂದು ಹೋಗ್ತಾರನವ? ಇಲ್ಲ ಗುರೂಜಿ, ಯಾರು ಬರಲ್ಲ. ನಾನು ಫೋನ್ ಮಾಡಿದ್ರೆ ಮಾತಾಡ್ತಾರೆ. ಓಹೋ. ಎಲ್ಲ ಅಂದ್ರೆ ಎಲ್ಲ ಇಲ್ಲ. ಒಬ್ಬರೇ ಇರ್ತೀರಾ ನೀವು? ಇದೀನಿ ಗುರೂಜಿ, ಅಲ್ಲೇ 2 ವರ್ಷ ಆಯ್ತು ನಾನು ಮನೆ ಬಿಟ್ಟು ಬಂದು. ಬಟ್ ಆ ಬರೋ ದಿನ ಹೇಳಿ ಬಂದ್ರ ಎಲ್ಲರಿಗೂ? ಹೇಳೇ ಬಂದೆ ಗುರೂಜಿ. ಏನಂದ್ರು? ಬಂದು ಮಾಡಿದ್ಮೇಲೆ ಹೇಳ್ದೆ ಗುರೂಜಿ. ನಾನು ಮನೆ ಮಾಡೋದ್ಕಿಂತ ಮುಂಚೆ ಬಂದ್ಬಿಟ್ಟು ಮನೆ ಮಾಡಿ ಆಮೇಲೆ ಹೇಳ್ದೆ ಗುರೂಜಿ. ನಾನು ನಂಬರ್ ಇತ್ತಾ ಇಲ್ಲಿ ಅವ್ರದ್ದು ಯಾರ್ದಾದ್ರು? ಓಕೆ, ನಾವು ಬರ್ತಾ ಇದ್ದೀನಿ, ಒಂಚೂರು ವ್ಯವಸ್ಥೆ ಮಾಡಿ ಅಥವಾ ಆತರ? ಗುರೂಜಿ ಬಂದಿದ್ರು ನಮ್ ಜೊತೆಗೆ, ಎಲ್ಲ ನೋಡಿದ್ರು, ಮನೆ ಹುಡುಕ್ ಕೊಟ್ರು. ಯಾರು, ಹೊರಗಿನವರು? ಹೌದು ಗುರೂಜಿ, ಇಲ್ಲೇ ನಾವು ಅಕ್ಕಪಕ್ಕ ಇದ್ವಲ್ಲ ಗುರೂಜಿ. ಮಗ ಸೊಸೆನೇ ಆಗ್ಲಿಲ್ಲ, ಬೇರೆ ಹೊರಗಿನವರು ಆದ್ರು ಅಂತ? ಆದ್ರು ಗುರೂಜಿ. ಈಗ ಜೀವನ ಮಾಡ್ತಿದ್ದೀನಿ. ಮುಂದೆ ನನಗೆ ಯಾವ ರೀತಿ ನಾನು ಜೀವನ ಮಾಡ್ಬೇಕು, ತೀರಾ ಆಗದ ಕಾಲದಾಗೆ ಅಂತ ಯೋಚನೆ ಮಾಡ್ತಾ. ಯೋಚನೆ ಯಾಕೆ ಮಾಡ್ತೀಯವ್ವ? ಅಲ್ಲ ನೋಡಿ, ನನಗೆ ಪಾಪ ನಿಮಗೇನು ಹೇಳೋದು ಅಂತ ನನಗೆ ಅರ್ಥವಾಗ್ತಿಲ್ಲ. ಹಂಗಾಗಿದೆ. ನನಗೆ ವಿಚಿತ್ರ ಅನಿಸಿದ್ದು, ಈ ವಯಸ್ಸಿನ 22-23 ವಯಸ್ಸಿನ ಒಂದು ತಾಯಿಯಾಗಿ ಹಬ್ಬ ಅಂದರೆ ಏನು ಕೇಳ್ತಿದ್ರಿ? ಅಲ್ಲೆಲ್ಲೋ ಸೈಡಲ್ಲಿ ನೀವು ಪಾಡಿಗೆ ನೀವು ಇರ್ತಿದ್ರಿ. ನಿಮ್ಮ ಕುರಿತು ದ್ವೇಷ ಸಾಧಿಸುವಂಥದ್ದು ಏನಿತ್ತಪ್ಪ ಅವ್ರಿಗೆ ಅಂತ ನನ್ ಕಾಡ್ತಾ ಇದೆ. ಏನು ಕೇಳ್ತಿರ್ಲಿಲ್ಲ ಗುರೂಜಿ. ನಾವು ಅವ್ರಿಗೆ ಇಟ್ಕೊಳಕ್ಕೆ ಇಷ್ಟ ಇಲ್ಲ ಅಷ್ಟೇ. ಮೊಮ್ಮಕ್ಕಳೆಲ್ಲ ಇದ್ದಾರಾ? ಮೊಮ್ಮಕ್ಕಳು ಇದ್ದಾರೆ ಗುರೂಜಿ. ಅವಳು ಮೊಮ್ಮಗಳು ತೋರಿಸ್ಲಿಲ್ಲ ನನ್ಗೆ, ಮಗುನು ತೋರಿಸ್ಲಿಲ್ಲ ಅವಳು, ಚಿಕ್ಕವಳು. ಈಗ್ಲೂ ಹಂಗೆ ನಡೀತಾ ಐತೆ ಗುರೂಜಿ. ಮೊಮ್ಮಕ್ಕಳು ನೋಡ್ಬೇಕಂತ ಅನ್ಸಲ್ವಾ? ನೋಡ್ತೀನಿ, ಹಿಂಗೆ ಎಲ್ಲನ ಮದುವೆಗಳಾಗು, ಅಲ್ಲೇ ಇಲ್ಲೇ ಎಲ್ಲನ ಫಂಕ್ಷನ್ಗಳಾಗು ಭೇಟಿ ಆದಾಗ ನೋಡ್ತೀನಿ. ಮಕ್ಳ ಜೊತೆ ಇರಬೇಕು ಅಂತ ಆಸೆ ಇಲ್ವನಮ್ಮ? ಇದೆ ಗುರೂಜಿ.
ಹೆಂಡ್ತಿ ನಾವು ನಿಮ್ಮ ಆಶ್ರಮಕ್ಕೆ ಬರ್ಬೇಕು ಅಂತ ಬಹಳ ದಿವಸದಿಂದ ಪ್ರತಿಯೊಂದು ಎಪಿಸೋಡ್ ನೋಡ್ತೀನಿ ಗುರೂಜಿ. ನಾನು ಹ್ಮ್ ಬಹಳ ತಿಳ್ಕೊಂಡಿದ್ದೀನಿ, ಬಹಳ ಯೋಚನೆ ಮಾಡಿ ಜೀವನ ಮಾಡ್ತಾ ಇದ್ದೀನಿ. ನಿಮ್ಮ ಹೇಳಿಕೆಗಳು, ನಿಮ್ಮ ಎಪಿಸೋಡ್ಗಳು ನೋಡಿ ಬಹಳ ಗಟ್ಟಿ ಆಗ್ಬಿಟ್ಟಿದ್ದೀನಿ ಗುರೂಜಿ. ಅವ್ವ, ನಿಮ್ಮ ಜೀವನಾನುಭವ ಅದ್ರ ಮುಂದೆ ನನ್ನ ಮಾತು ಏನೂ ಇಲ್ಲ ತಾಯಿ. ಬಟ್ ನನಗೆ ನೋಡಿ ನಿಮ್ಮ ಯಜಮಾನರು ದೈಹಿಕವಾಗಿ ನಿಮ್ಮನ್ನು ಬಿಟ್ಟು ಹೋದರೂ ಕೂಡ ಯಾವುದೋ ಒಂದು ರೀತಿಯಲ್ಲಿ ನಿಮಗೆ ಇವತ್ತಿಗೂ ಉಪಕಾರ ಮಾಡ್ತಾನೆ ಇದ್ದಾರೆ. ಹೌದು ಗುರೂಜಿ. ನೋಡಿ ಹೆಂಗಿರುತ್ತೆ ಕೆಲವೊಬ್ಬರು ಪ್ರೀತಿ, ಕೆಲವೊಬ್ಬರು ಜೊತೆಗಿದ್ದುಕೊಂಡೇ ನಮಗೆ ನಯ ಪೈಸೆ ಕೈ ಚಾಚಲ್ಲ, ಅಥವಾ ನಾವು ಜೊತೆ ಇದ್ದುಕೊಂಡೇ ವಿಷ ಹಾಕ್ತಾರೆ. ಇನ್ನು ಕೆಲವೊಬ್ಬರು ಜೊತೆ ಇರಲ್ಲ ದೈಹಿಕವಾಗಿ, ಬಟ್ ಹೇಗೋ ಅವ್ರ ಅನುಗ್ರಹ ನಮ್ಮನ್ನು ಕಾಯ್ತಾನೆ ಇರುತ್ತೆ. ಅದು ದೊಡ್ಡ ಮಟ್ಟದಲ್ಲೋ ಚಿಕ್ಕ ಮಟ್ಟದಲ್ಲೋ. ನಮಗಿವತ್ತು ಯಾರ ಪಾದದಡಿಗೂ ಬೀಳ್ದಂಗೆ, ಯಾರ ಕಾಲು ಕಸವಾಗ್ದಂಗೆ ನನಗೆ ಏನೋ ಮೂರೊತ್ತು ಊಟ ಕೊಡ್ತಾ ಇದೆಯಲ್ಲವ. ಹೌದು ಗುರೂಜಿ. ಬದುಕಿರೋರು ಸಾಯಿಸ್ತಿದ್ದಾರೆ, ಸತ್ತಿರೋರು ಬದುಕಿಸ್ತಾ ಇದ್ದಾರೆ. ಹೌದು ಗುರೂಜಿ. ಈಗ 72 ವರ್ಷದ ಅಥವಾ ಈ ಇಳಿ ವಯಸ್ಸಿಗೆ ಬಂದು ಸಪರೇಟ್ ಬದುಕುವ ಈ ಬದುಕಿನ ವನವಾಸ ಇದೆಯಲ್ಲ, 2 ಮಕ್ಕಳಿದ್ದು ಗೊತ್ತಿಲ್ಲ. ನಿಮ್ಮ ಮನೆಯ ಸುತ್ತಮುತ್ತನೇ ಅಥವಾ ನಿಮ್ಮ ಸುತ್ತಮುತ್ತ ಇರೋ ಕೆಲವು ಹಿರಿ ಜೀವಗಳೆಲ್ಲ ನಿಮಗೆ ಫ್ರೆಂಡ್ಸ್ ಇದ್ದಾರಾ ಯಾರಾದರೂ? ಹೌದು ಗುರೂಜಿ, ತುಂಬಾ ಇದ್ದಾರೆ. ಓ, ಮಾತಾಡ್ತೀರಾ? ವಾಕಿಂಗ್ ಎಲ್ಲ ಹೋಗ್ತೀರಾ? ಹೋಗ್ತೀನಿ ಗುರೂಜಿ. ತುಂಬಾ ನಮ್ಗೆ ಈ ಪರಿಚಯ ಇರೋರೆಲ್ಲ ಚೆನ್ನಾಗಿದ್ದಾರೆ ಗುರೂಜಿ. ಪಾಪ ಹಿಂದೆಯಿಂದ ನೋಡಿದವ್ರೆ ಅಲ್ವೇ? ಹೌದು ಹೌದು ಗುರೂಜಿ. ಹೆಂಗ್ ಬೇಜಾರೆಲ್ಲ ಹೆಂಗ್ ಕಳ್ಕೊಳ್ತೀರವ? ಟಿವಿ ಇದೆ ಗುರೂಜಿ, ನೋಡ್ಕೊಂಡು ಕಾಲ ಕಳೀತೀನಿ. ಓ, ಕಾರ್ಯಕ್ರಮ ನೋಡ್ತೀರಾ ನಮ್ದು? ಓ, ಪ್ರತಿಯೊಂದು ಕಾರ್ಯಕ್ರಮನೂ ನೋಡ್ತೀನಿ ಗುರೂಜಿ. ಪಾಪ ಪಾಪ ಅವರು ಬಹಳ ಗಟ್ಟಿ ಆಗ್ಬಿಟ್ಟೈತೆ. ಮೊದ್ಲು ಬಹಳ ಕೊರಗ್ತಿದ್ದೆ ಗುರೂಜಿ ನಾನು. ನಿಮ್ಮ ಹೇಳಿಕೆಗಳು, ನಿಮ್ಮ ಮಾತುಗಳು, ನಿಮ್ಮ ಇದರಿಂದ ನನಗೆ ಧೈರ್ಯ ಬಂದೈತೆ ಗುರೂಜಿ. ಅರೇ ಅವ್ವ, ನನಗೆ ನೋಡಿ ನನಗೆ ಸಾರ್ಥಕ ಅನಿಸುತ್ತೆ. ಹೌದು ಗುರೂಜಿ, ನಿಮ್ಮಂತರ ಇರಬೇಕು ಗುರೂಜಿ. ನಿಮ್ಮ ಈ ಸಮಯದಲ್ಲಿ ನನ್ನ ಮಾತು ಒಂಚೂರು ನಿಮಗೆ ತಲುಪಿ ನಿಮಗೇನೋ ಒಂಚೂರು ನೆಮ್ಮದಿ ಆಗಿದೆ ಅಂತ ನೀವು ನಿಮ್ಮ ಬಾಯಾರೆ ಹೇಳಿದಾಗ ಅಬ್ಬಾ ಸಾರ್ಥಕವಾಯ್ತು ಕಣಪ್ಪ ನಾನು ಕೂತ್ಕೊಂಡು ಕಾರ್ಯಕ್ರಮ ಮಾಡಿದ್ದಕ್ಕೂ. ಯಾಕಂದರೆ ಯಾವ ಮಕ್ಕಳಿಂದ ನೆಮ್ಮದಿ ಸಿಗದೇ ಇರೋ ನೀವು ನನ್ನ ಮಾತಿಂದ ಒಂಚೂರು ನಿಮಗೆ ಯಾಕೋ ನೆಮ್ಮದಿ ಸಿಕ್ತು ಅಂದಾಗ ಯಾವ ಭಾಗ್ಯವೋ ಯಾವ ಜನ್ಮದ ಬಂಧವೋ ನಿಮಗೆ ನಾನು ನೇರವಾಗಿ ಸಿಕ್ಕಿಲ್ಲದೆ ಇರ್ಬೋದು, ಬಟ್ ನನ್ನ ಧ್ವನಿ ಅಂತೂ ನಿಮ್ಮನ್ನು ತಲುಪಿದೆ. ನೇರವಾಗಿ ಬರ್ಬೇಕು ಗುರೂಜಿ, ನಾನು ಬರ್ಬೇಕು, ಅಲ್ಲೇ ಇದ್ಬಿಡ್ಬೇಕು ಅಂತ ನನಗೆ ತೀರ್ಮಾನ ಮಾಡ್ಕೊಂಡಿದ್ದೀನಿ ಗುರೂಜಿ. ಎಂದು ದೇವರ ಅವಕಾಶ ಕೊಡ್ತಾನೋ ಏನೋ, ಖಂಡಿತ ಬಂದ ನಿಮ್ಮ ಆಶ್ರಮದಾಗೆ ಇರಬೇಕು ಅಂತ ನನಗೆ ಆಸೆ ಗುರೂಜಿ. ಅಲ್ಲ, ಈಗ ನೋಡವ್ವ, ಈ ನಮ್ಮ ಜ್ಞಾನಾಶ್ರಮ ಇದೆಯಲ್ಲವ, ಇದು ಪಾಪ ವಯಸ್ಸಾದವರನ್ನು ಅಥವಾ ಮಕ್ಕಳನ್ನು ಉಳಿಸಿಕೊಳ್ಳುವ ಆಶ್ರಮ ಇದಲ್ಲ. ಇದು ಬಂದು ಸಮಾಧಾನವಾಗಿ ಅವ್ರ ಕಷ್ಟ ಕೇಳಿ ಅವ್ರಿಗೊಂದಷ್ಟು ವಿಚಾರಗಳನ್ನು ಹೇಳಿ ಭರವಸೆ ತುಂಬಿ ಕಳಿಸೋ ಆಶ್ರಮ. ಸೊ ನಿಮ್ಗೆ ಅಂಥ ತೀರಾ ಏನೋ ಇದ್ದರೆ ಖಂಡಿತ ನನ್ನ ಸ್ನೇಹಿತರಿದ್ದಾರೆ, ನಮಗೆ ಗೊತ್ತಿರೋ ಆಶ್ರಮಗಳಿದ್ದಾವೆ, ನಾವು ಖಂಡಿತ ನಿಮಗೆ ನೆರವಾಗಬಲ್ಲ. ಬಟ್ ಈ ಆಶ್ರಮ ಆ ಥರದ ವೃದ್ಧಾಶ್ರಮ ಅನಾಥಾಶ್ರಮವಲ್ಲವ. ಬಟ್ ನಿಮ್ಗೆ ಅಂಥ ಕಾಲ ಬಂದಾಗ ಯೋಚಿಸಬೇಡವ, ದೇವರು ಏನೋ ದಾರಿ ಮಾಡ್ತಾನೆ, ಅಥವಾ ನೀವು ಇಲ್ಲಿಗೆ ಹುಡುಕೊಂಡು ಬಂದರೆ ನಾವು ಇಲ್ಲಿ ನಮ್ಮ ಸುತ್ತಮುತ್ತ ನಮಗೆ ಗೊತ್ತಿರೋ ಕೆಲವು ಆಶ್ರಮಗಳಿದ್ದಾವೆ. ಬಟ್ ನನ್ನ ಆಸೆ ಅದಲ್ಲ, ನಿಮಗೆ ಹೇಗಾದರೂ ಆ ಭಗವಂತ ಆ ಮಕ್ಕಳು ಮಡಿಲಿಗೆ ನಿಮ್ಮನ್ನು ಕಡೆಗಾಲದಲ್ಲಿ ಒಂಚೂರು ಸೇರಿಸೋ ಥರ ಅವ್ರಿಗೆ ದೇವ್ರ ಬುದ್ಧಿ ಕೊಡಲಿ. ಆಶ್ರಮ ದೊಡ್ಡ ಮಾತಲ್ಲವ. ಆಯಿತು, ಅದೊಂದು ಕಾಲ ಪಾಪ, ಅದು ಅಲ್ಲೂ ಕೂಡ ಬದುಕ್ತಾ ಇರೋರು ಎಲ್ಲ ಇದ್ದು ಅನಾಥರಂತೆ ಬದುಕ್ತಿರೋರು ಎಷ್ಟು ಜನ ಇದ್ದಾರೆ. ಆದರೆ ನಿಮಗೆ ಕಡೆಗಾಲದಲ್ಲಿ ಏನೋ ಅವ್ರಿಗೆ ಒಂದು ಬುದ್ಧಿ ಸರಿ ಹೋಗಿ ಒಳ್ಳೆ ಬುದ್ಧಿ ಬಂದು, ಅಯ್ಯೋ ನಮ್ಮಮ್ಮನ ನಾವು ಈ ಸ್ಥಿತಿಲಿ ಇಲ್ಲಿ ಇಟ್ಟಿದ್ದೀವಲ್ಲಪ್ಪ, ಈಗ ಹಂಗೆ ನೋಡಿದ್ರೆ ಈ ಬೀದಿ ಬರೀ ವ್ಯಾಪಾರ ಮಾಡೋರು, ಸೊಪ್ಪು ಮಾರೋರು ಅಥವಾ ದಿನಗೂಲಿ ಕೆಲಸ ಮಾಡೋರು ಕೂಡ ಅವ್ರ ತಾಯಿ ತಂದೆ ನೇನು ಬೀದಿ ಬಿಟ್ಟಿಲ್ಲವ. ಹೌದು ಗುರೂಜಿ, ಚೆನ್ನಾಗೇ ಇದ್ದಾರೆ ಗುರೂಜಿ, ಎಲ್ಲರೂ ಚೆನ್ನಾಗಿದ್ದಾರೆ ಮಕ್ಕಳು. ನಿಮ್ಮ ದೊಡ್ಡ ಮಗನಿಗೆ ಜಾಸ್ತಿ ಸಂಬಳವೋ ಚಿಕ್ಕ ಮಗನಿಗೆ ಜಾಸ್ತಿ ಸಂಬಳವೋ ಏನೇ ಇರಲಿ ತಾಯಿ, ವಿಷಯ ಸಂಬಳದ್ದಲ್ಲ, ವಿಷಯ ಮನೆ ದೊಡ್ಡದಿದ್ರು ಮನಸ್ಸು ಚಿಕ್ಕದಿದ್ರೆ ಅದು ಸಮಸ್ಯೆ. ಹೌದು ಗುರೂಜಿ. ಸಂಬಳ ಆಯ್ತವ 500 ರೂಪಾಯಿ ಬರಲಿ, ಇಲ್ಲ ಕಣೋ ನಂಗೆ 1000 ರೂಪಾಯಿ ಬೇಕು ಅಂತ ಏನು ಕೇಳುವಷ್ಟು
ಶತ್ರು ಇದ್ದೀರಾ ಅಥವಾ ನೀವು ಕೆಟ್ಟವ್ರು ಇದ್ದೀರಾ? ಇಲ್ಲ ಅಪ್ಪ. ಇಲ್ಲ ಒಂದು ಗುರುಜಿ, ಅಗಳ ಅನ್ನ ಎಂದು ಯಾವತ್ತು ಕೇಳ್ದಾಳಲ್ಲ ನಾನು. ಅಂದರೆ ಈ ಸಮಯದಲ್ಲಿ ತಟ್ಟೆಯಲ್ಲಿ ಎಷ್ಟು ಅನ್ನ ಇದೆ ಅನ್ನೋದಕ್ಕಿಂತ ಇಟ್ಟಿರುವ ಒಂದಗಳ ಅನ್ನವನ್ನು ಪ್ರೀತಿಯಿಂದ ಇಟ್ಟಿದ್ದಾರಾ ಅನ್ನೋದಷ್ಟೇ ಮುಖ್ಯವಾಗುತ್ತೆ. ಒಲ್ಲದ ಮನ ಪ್ರತಿಯೊಂದಕ್ಕೂ ಎಲ್ಲ ಹಿಂಸೆ 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 ಕೊಟ್ಕೊಂಡೆ ಈಚೆ ಬಂದ್ಬಿಟ್ಟೆ ಗುರುಜಿ. ತಡಿಲಾರ್ದಷ್ಟು ಹಿಂಸೆ ಆಗ್ಬಿಡ್ತು. ಅಷ್ಟು ಹಿಂಸೆ ಪಟ್ಟು ನಾನು ಈಚೆ ಬಂದಿದ್ದೀನಿ ಗುರುಜಿ ಈ ಸಮಯದಲ್ಲಿ ಚಿಕ್ಕ ಸೊಸೆಯಿಂದ. ಅಲ್ಲ, ಒಂದು ಮಾತು ಬರ್ತವೆ ಹೋಗ್ತವೆ, ಬಟ್ ಆಚೆ ಕಳಿಸುವಷ್ಟು ಅಥವಾ ನಿಮ್ಗೆ ಆಚೆ ಹೋಗೋ ನಿರ್ಧಾರ ತೆಗೆದುಕೊಳ್ಳುವಷ್ಟು ಹಿಂಸೆ ಆಗಿದೆ ಅಂದಾಗ ಸುಮ್ಮನೆ ಕೇಳ್ತೀನಮ್ಮ ನಿಮ್ಮನ್ನು. ಅಂದರೆ ಒಂದು ಹಂತ ಆದಮೇಲೆ ಅಯ್ಯೋ ನಂಗೋ ಬೈಸ್ಕೊಂಡಾದರೂ ಇಲ್ಲಿರೋನಪ್ಪ, ಹೊರಗಡೆ ಹೋದ್ರೆ ನನಗೆ ನನ್ನ ಕೈಲಿ ಸಾಧ್ಯವಾಗಲ್ಲ ಅಂತ ಅನಿಸಿಲ್ಲ. ನಿಮ್ಗೆ ಸ್ವಾಭಿಮಾನ ಆಚೆ ಬಂದುಬಿಟ್ಟಿದ್ದೀರಲ್ಲ, ನೋಡಿ ಹೆಂಗೆ ಅನಿಸಿದೆ. ಪರವಾಗಿಲ್ಲ, ನಾನು ಆಚೆ ಎಲ್ಲೋ ಬಿದ್ದರೂ ಪರವಾಗಿಲ್ಲ, ಎಲ್ಲೋ ಬೀದಿಲಿ ಬಿದ್ದರೂ ಪರವಾಗಿಲ್ಲ, ನನಗೆ ಈ ಬದುಕು ಬೇಡ ಅಥವಾ ಈ ನರಕ ಈ ಹಿಂಸೆ ಬೇಡ ಅಂತ ನಿಮ್ಗೆ ಅನಿಸ್ಬಿಟ್ಟಿದೆ ಹಂಗಾರೆ? ಹೌದು ಗುರುಜಿ, ನನ್ಗೆ ಹಂಗೆ ಅನ್ಸೆ ಈಚೆ ಬಂದಿತ್ತು. ಅಂದರೆ ಹೊಸಲು ದಾಟಿ ಹೋದ್ಮೇಲೆ ನನಗೇನಾದರೂ ಆಗಲಿ ತೊಂದರೆ ಇಲ್ಲ, ಬಟ್ ಈ ನರಕ ಬೇಡ ಅಂತ ಅನಿಸಿದ್ಯಾ? ಹೌದು ಗುರುಜಿ. ನೀವು ಅವರಿಗೆ ಒಳ್ಳೆ ಬುದ್ಧಿ ಕೊಡ್ಲಿ ಅಂತ ಹೇಳಿ ನನ್ನನ್ನ ಕೊನೆಯ ಕಾಲದಾಗಾದ್ರೂ ನೋಡ್ಕೊಳ್ಳೋವಷ್ಟು ಶಕ್ತಿ ಅದನ್ನ ಕೊಡು, ಆಶೀರ್ವಾದ ಮಾಡಿ ಗುರುಜಿ ಅವರಿಗೆ. ಯೋಚಿಸಬೇಡವ, ಇನ್ನೂ ಒಂದಷ್ಟು 3ರಿಂದ 4 ವರ್ಷ ನಿನ್ನ ಬದುಕು ಹೀಗೆ ಸಾಗಲಿ, ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ. ನಾನು ಹೇಳ್ತಿದ್ದೀನಿ, ನಿನ್ನ ಮಕ್ಕಳು, ನಿನ್ನ ಸೊಸೆ, ನಿನ್ನ ಮೊಮ್ಮಕ್ಕಳು ಯಾವುದಾದ್ರೂ ಒಂದು ಜೀವ ಬಂದು ನಿನ್ನನ್ನು ಅವರ ಮಡಿಲಲ್ಲೇ ಅವರ ಆಸುಪಾಸಿನಲ್ಲೇ ಭಗವಂತ ನಿನ್ನ ಕಡೇ ಕ್ಷಣಗಳನ್ನು ಕಳೆಯೋ ಹಾಗೆ ಆಶೀರ್ವದಿಸ್ತಾನೆ. ಖಂಡಿತ ಅದು ಸಾಧ್ಯವಿದೆ. ಇನ್ನು 3 ವರ್ಷ ಬೇಕೇ ಬೇಕು. ಆರಾಮಾಗಿರಿ. ಅಂದರೆ ತುಂಬ ಅಯ್ಯೋ ನಂಗೆ ಯಾರಪ್ಪ, ನಂಗೆ ಯಾರೂ ಇಲ್ಲ, ನನ್ನ ಬದುಕು ಹಿಂಗೆ ಆಯ್ತಲ್ಲಪ್ಪ, ಕೊರಗಬೇಡವ. ನೀನು ಇನ್ನೂ ತುಂಬ ದೀರ್ಘಾಯುಷಿ ಇದೆ ನಿನಗೆ. ತುಂಬ ಕಾಲ ಚೆನ್ನಾಗಿರ್ತೀಯ, ಅಂದರೆ ಬದುಕಿರ್ತೀಯ. ಚೆನ್ನಾಗಿರೋದು ಅಂದರೆ ನೋಡವ್ವ, ಈಗ ಇಲ್ಲ ಗುರುಜಿ, ನಾನು ಪಾಡಿ ನಾನು ಮಾಡ್ಕೊಂಡು ಉಂಡ್ಕೊಂಡು ತಿಂದ್ಕೊಂಡ ಅಷ್ಟ್ರಾಗೆ ಎಷ್ಟು ಕೊಟ್ಟಿದಾನೋ ಶಕ್ತಿ ದೇವ್ರು, ಅಷ್ಟ್ರಾಗೆ ಎಷ್ಟು ಕೊಟ್ಟಿದಾನೋ ಅಷ್ಟ್ರಾಗೆ ಮಾಡ್ಕೊಂಡು ಉಂಡ್ಕೊಂಡು ತಿಂದ್ಕೊಂಡಿದೀನಿ ಗುರುಜಿ. ಅದನ್ನೇ ನಾನು ಹೇಳೋದವ್ವ. ಯಾಕಂದ್ರೆ ಇವತ್ತು ನಾನು ಹೇಳೋ ತಾಯಿ, ನಾನು ಎಷ್ಟು ಜನರನ್ನ ಕಥೆಗಳನ್ನು ಕೇಳ್ತೀನಲ್ಲವ, ಎಷ್ಟೋ ತಾಯಂದಿರಿಗೆ ನಿಮ್ಮದೇ ವಯಸ್ಸಿನಲ್ಲಿದ್ದಾರೆ, ನಿಮಗೆ ಆಗಿರೋ ಅನ್ಯಾಯ ಅವ್ರಿಗೂ ಆಗಿದೆ. ಆದರೆ ಅವ್ರಿಗೆ ಗಂಡನ ಪೆನ್ಷನ್ ಇಲ್ಲ, ಅವ್ರದ್ದು ಭೋಗ್ಯ ಮನೆ ಇಲ್ಲ, ಅವ್ರದ್ದು ಅಂತ ₹1 ಎಲೆ ಅಡಿಕೆ ಚೀಲದಲ್ಲಿ ₹1 ಇಲ್ಲವ ಅವ್ರದ್ದು. ಹೌದು ಹೌದು ಗುರುಜಿ, ದೇವ್ರು ನನಗೆ ಅದು ಕೊಟ್ಟಿದ್ದಾನೆ ಗುರುಜಿ. ಅಂದ್ರೆ ನಾನು ಏನು ಹೇಳ್ತಾ ಇದ್ದೀನಿ ಅಂದ್ರೆ, ಈ ಥರ ಎಷ್ಟೋ ಈ ನಿಮ್ಮ ವಯಸ್ಸಿನ ನರಳಾಟಗಳಿಗಿಂತ ನಿಮ್ದೊಂಚೂರು ದೇವರು, ಎಲ್ಲರೂ ನಿಮ್ಮನ್ನು ಆಚೆ ಹಾಕಿದ್ರು ಅಥವಾ ಎಲ್ಲರಿಗೂ ನೀವು ಬೇಡವಾಗದೇ ಇದ್ರು, ಆ ದೇವರು ಯಾವುದೋ ರೂಪದಲ್ಲಿ ನಿಮಗೆ ಒಂಚೂರು ಭಾಗ್ಯಗಳನ್ನು ಹಾಗೆ ಜೀವಂತವಾಗಿರಿಸಿದ್ದಾನೆ. ಹೌದು ಗುರುಜಿ. ಯಾಕಂದರೆ ಈಗ ನೀವು ಅಳ್ಬೋದು, ಅಯ್ಯೋ ನನ್ನ ಮಕ್ಳಿಗೆ ಮಾಡಿಬಿಟ್ರು, ನಮ್ಮ ಸೊಸೆಗೆ ಮಾಡಿಬಿಟ್ರು, ನಮ್ಮ ಮೊಮ್ಮಕ್ಳಿಗೆ ಮಾಡಿಬಿಟ್ರು, ಅಥವಾ ನನ್ನನ್ನು ಯಾರೂ ಈಗ ನೋಡಿಕೊಳ್ಳಿಲ್ಲ. ಈಗ ಅಳ್ಳಿಕ್ಕೆ ಒಂದಷ್ಟು ಕಾರಣ ಇದ್ದಾವೆ, ಆದರೆ ಮನಸ್ಸಲ್ಲೇ ಭಗವಂತನಿಗೆ ಧನ್ಯವಾದ ಹೇಳಿ ಒಂಚೂರು ನೆಮ್ಮದಿಯಾಗಿರಲಿಕ್ಕೆ ದೊಡ್ಡ ಕಾರಣ ಅಂದರೆ, ಇದೇ ವಯಸ್ಸಿನ ಎಷ್ಟೋ ಜನ ಬೀದಿಯಲ್ಲಿ ಹೂ ಮಾರ್ಕೊಂಡು, ಹಣ್ಣು ಮಾರ್ಕೊಂಡು, ಮಳೆ ಗಾಳಿ ಬಿಸಿಲು ಅಂತ ನೋಡದೆ ಒಂದು ಕೊಡೆ ಹಿಡ್ಕೊಂಡು ರಾತ್ರಿ ಆದ್ರಲ್ಲೆಲ್ಲೋ ಮೆಟ್ರೋ ಸ್ಟೇಷನ್ ಅಡಿ ಸೇತುವೆ ಮಲ್ಕೊಳ್ಳೋ ಅಜ್ಜಿದಿರು ಇದ್ದಾರವ. ಅಂದರೆ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಆ ಸ್ಥಿತಿಯಲ್ಲಿ ಬದುಕೋರು ಬಂದು ಇಲ್ಲಿ ನನ್ನ ಕಣ್ಮುಂದೆ ಕಣ್ಣೀರು ಹಾಕಿದಾಗ ಏನು ಹೇಳ್ತೀವ ಅವ್ರಿಗೆ? ಹೌದು ಗುರುಜಿ. ಹಾಗೆ ನೋಡಿದ್ರೆ ದೇವರು ಈ ಜನರು ಬಿಡ್ಬೋದು, ಈ ಹೆಂಡತಿ ಮಕ್ಕಳು ಸೊಸೆ ಅವರು ಎಲ್ಲರೂ ಬಿಡ್ಬೋದು, ಆದರೆ ಯಾವುದೋ ಪುಣ್ಯ ನಿಮ್ಮ ಗಂಡ ಅವರ ಸಾವಿನ ನಂತರವೂ ನಿಮ್ಮನ್ನು ಕಾಯ್ತಾನೇ ಇದ್ದಾರೆ ಅವರು. ಹೌದು ಗುರುಜಿ, ಅವರು ಕೊಟ್ಟಿರೋ ಭಿಕ್ಷೆನೇ ನಾನು ಇವತ್ತಿನ ದಿವಸ ಜೀವನ ಮಾಡ್ತಾ ಇದ್ದೀನಿ. ಅದು ನಿನ್ನ ಪಾಲಿನ ಭಾಗ್ಯ, ನೀನು ಸ್ವೀಕರಿಸ್ತಿದ್ದೀಯ, ಅದರಲ್ಲಿ ಯಾವ ತಪ್ಪು ಇಲ್ಲ. ಆದರೆ ನಾನು ಹೇಳೋದು, ಎಂಥ ದೇವಾನುದೇವತೆಗಳ ಬದುಕಲ್ಲೂ ಈಗ ನಾನು ಹೇಳ್ತೀನಿ, ಅಂಥ ಶ್ರೀರಾಮಚಂದ್ರನ ತಂದೆ ದಶರಥ ಮಗ ಇದ್ದ, ಆದರೆ ಕಾಡ್ಗೋಗ್ಬಿಟ್ಟಿದ್ದ. ಅಯ್ಯೋ, ಅವನು ಕಾಡ್ಗೋಗಿ ಬರೋಷ್ಟಲ್ಲಿ ದಶರಥ ಸತ್ತೇ ಹೋದ. ಕೊರ್ಗಿ ಮಗ ಹಿಂಗೆ ಹೋಗ್ಬಿಟ್ಟ, ಮಗ ಕಾಡ್ಗೋಗ್ಬಿಟ್ಟ. ಪಟ್ಟಾಭಿಷೇಕಕ್ಕೆ ಏರ್ಬೇಕಾದವನು, ಅಯೋಧ್ಯೆಯನ್ನು ಆಳ್ಬೇಕಾದವನು, ಹೆಂಡತಿ ಜೊತೆ ಸೀತೆ ಜೊತೆ ಕಾಡ್ಗೋಗ್ಬಿಟ್ಟ. ನನ್ನಿಂದ ನನ್ನ ಮಗನಿಗೆ ಈ ಸ್ಥಿತಿ ಬಂತು ಅಂತ. ಅಂದರೆ ಯೋಚನೆ ಮಾಡಿ, ಅಂಥ ರಾಜನಾಗಿದ್ದ ದಶರಥ ಅಂಥ ರಾಮಚಂದ್ರನಿಂದ ಕಡ್ಗಾಲದಲ್ಲಿ ಪ್ರೀತಿ ಪಡ್ಕೊಳ್ಳಿಕ್ಕೆ ಆಗಲಿಲ್ಲ. ಅವನ ಕಾಡಲ್ಲಿ, ಇವನ ಅರಮನೆಯಲ್ಲಿ.
ಹೌದು ಗುರುಜಿ. ಕೆಲವೊಮ್ಮೆ ಪರಿಸ್ಥಿತಿಗಳು ಹೇಗೆ ಒದಗಿ ಬರ್ತವೆ ಅಂದರೆ ಮಕ್ಕಳಿಗೂ ಪ್ರೀತಿ ಕೊಡಬೇಕು ಅಂತ ಆಸೆ ಇರುತ್ತೆ ಅಂತಲೇ ಅಂದ್ಕೊಳ್ಳಿ, ಬಟ್ ಪಡ್ಕೊಳ್ಳೋ ಯೋಗ ಈ ಹಿರಿಯರಲ್ಲಿರಲ್ಲ. ಹೌದು ಗುರುಜಿ. ಅಥವಾ ಹಿರಿಯರಿಗೆ ಪ್ರೀತಿ ಪಡ್ಕೊಳ್ಬೇಕು ಅಂತ ಇರುತ್ತೆ, ಆದರೆ ಅದನ್ನು ಕೊಡುವ ಯೋಗ್ಯತೆ, ಅರ್ಹತೆ, ಶಕ್ತಿ ಅಥವಾ ಬುದ್ಧಿ ಮಕ್ಕಳಿಗಿರಲ್ಲ. ಹೌದು ಗುರುಜಿ. ಅದಕ್ಕೆ ಅಂತಿಮವಾಗಿ ನಮ್ಮೆಲ್ಲ ಆಸೆ ಆಕಾಂಕ್ಷೆಗಳು ಅಥವಾ ನಮ್ಮ ಇಷ್ಟ ಕಷ್ಟಗಳನ್ನು ಮೀರಿ ವಿಧಿ ಆಟ ಏನಿದೆಯೋ ಅದನ್ನು ಒಪ್ಕೊಂಡ್ಬಿಡ್ಬೇಕವ. ಈಗ ನೋಡಿ, ನೀವು ಅದನ್ನೇ ಹೇಳಿದ್ದು, ನಿಮ್ಮ ಕಾರ್ಯಕ್ರಮ ನೋಡಿ ನನಗೆ ಅರ್ಥ ಆಗ್ಬಿಟ್ಟಿದೆ ಸಾ. ಬಹಳ ಆಯ್ತು, ಬಹಳ ಧೈರ್ಯ ಬಂದ್ಬಿಟ್ಟೈತೆ ಗುರುಜಿ. ಅದು ಏನಾಗುತ್ತೋ ಆಗ್ಬಿಡ್ಲಿ ಅಂತ ಬಂದ್ಬಿಟ್ಟೆ. ಏನಾಗಲ್ಲ, ನಾನು ಹೇಳ್ತೀನಿ, ಯಾವ ಕಡೆಗಾಲದ ಬಗ್ಗೆ ನೀವು ಭಯ ಪಡ್ತಾ ಇದ್ದೀರಿ ಆ ಸಮಯದಲ್ಲಿ ನಿಮ್ಮ ಒಬ್ಬ ಮಗ ಅಂತೂ ಖಂಡಿತ ನಿಮ್ಮ ಜೊತೆ ಇರ್ತಾನೆ. ಆ ಸಮಯದಲ್ಲಿ ನಿಮ್ಮ ಆತ್ಮಕ್ಕೆ ತೀರಾ ಅನಾಥ ಭಾವ ಬರೋ ಥರ ಆಗದೆ ಭಗವಂತ ವ್ಯವಸ್ಥೆ ಮಾಡ್ತಾನೆ. ನೀವು ಧೈರ್ಯವಾಗಿರಿ, ಆರೋಗ್ಯ ಕಾಪಾಡ್ಕೊಳ್ಳಿ, ಟೈಮ್ ಊಟ ಮಾಡಿ, ಕೊರಗಬೇಡಿ. ಯಾವುದು ನಮ್ದಲ್ಲ, ಬಂದಿದ್ದೀವಿ, ನಮ್ಮ ಕೈಲಾದಷ್ಟು ನಾವು ಮಾಡಿದ್ದೀವಿ, ನಾವು ಯಾರಿಗೂ ಅನ್ಯಾಯ ಮಾಡಿಲ್ಲ, ಹೊರಡ್ತೀವಿ ಅಂದರೆ ಅಂತಿಮವಾಗಿ ನಮ್ಮನ್ನು ಯಾರ್ಯಾರು ಎಷ್ಟು ಪ್ರೀತಿ ಮಾಡಿದ್ರು, ಎಷ್ಟು ನೋಡಿಕೊಂಡ್ರು, ಎಷ್ಟು ಅನ್ನ ಹಾಕಿದ್ರು, ಎಷ್ಟು ಪ್ರೀತಿ ಕೊಟ್ಟರು ಅನ್ನೋದಕ್ಕಿಂತ ನಾವು ಯಾರ್ಯಾರಿಗೆ ಏನೇನು ಮಾಡಿದೋ, ನಾವು ಯಾರ್ಯಾರಿಗೆ ಪ್ರೀತಿ ಕೊಟ್ಟು, ನಾವು ಹೋಗೋಕ್ಕಿಂತ ಮುಂಚೆ ಯಾರಿಗೂ ಅನ್ಯಾಯ ಮಾಡಿಲ್ಲ ಅನ್ನೋ ಸಮಾಧಾನದಲ್ಲಿ ಹೋಗ್ಬೇಕವ. ನಾವು ಅಷ್ಟೇ ಗುರುಜಿ. ಯಾರ್ಯಾರ್ದು ನಾವು ಒಬ್ರದ್ದು ಆಸೆ ಪಟ್ಟಾರಲ್ಲ, ಒಬ್ರದ್ದು ಬೇಕು ಅಂತ ಕೇಳ್ದಾರಲ್ಲ, ಹೌದು, ನಮ್ಮದಕ್ಕೆ ಎಲ್ಲ ಇನ್ನ ನಮ್ಗೆ ಬರ್ಬೇಕಾದನ್ನೇ ನಮ್ಮ ಯಜಮಾನ್ರು ದುಡ್ದಿದ್ನೇನೆ ಇವತ್ತಿನ ದಿವಸ ನಮ್ಮ ಮೈದ್ನ ನನಗೆ ಬೇಕು, ಅದರಲ್ಲಿ ಭಾಗ ಬೇಕು ಅಂತ ಇದು ಮಾಡ್ತಾ ಇದ್ದ. ಇರ್ಲಿ ತಾಯಿ, ಇವಾಗೆಲ್ಲ ದಾಟಿ ಮುಂದೆ ಬಂದುಬಿಟ್ಟಿದೆಯಾ. ದೇಹವೇ ಆತ್ಮವೇ ದೇಹವನ್ನು ಬಿಡೋ ಸಮಯ ಬಂದಾಗ ಇಲ್ಲಿಂದ ಕಟ್ಕೊಂಡು ಏನು ಮಾಡ್ಲವ. ಹಾಗಾಗಿ ಪರಮಾತ್ಮ ರಾಮ 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 ಕೃಷ್ಣ ಅಂದುಕೊಂಡು ಆರೋಗ್ಯ ಕಾಪಾಡಿಕೊಂಡು ಒಂಚೂರು ವಾಕಿಂಗ್ ಮಾಡ್ತಾ ಟೈಮ್ ಊಟ ಮಾಡ್ಕೊಂಡಿರವ. ಈ ನಂಬರ್ ಸೇವ್ ಮಾಡ್ಕೊ, ನಾನು ಸೇವ್ ಮಾಡ್ಕೊಳ್ತೀನಿ ಈಗ ತಕ್ಷಣ. ನಿನಗೆ ಯಾವಾಗ ಮಾತಾಡಬೇಕು ಅನ್ಸುತ್ತೆ ಕರೆ ಮಾಡು, ನಾನು ಮಾತಾಡ್ತೀನಿ. ಚೆನ್ನಾಗಿದ್ದಾರ ಗುರೂಜಿ? ಓ, ಚೆನ್ನಾಗಿದ್ದಾರವ್ವ. ನಿಮ್ಮ ಆಶೀರ್ವಾದ ನನಗೂ ಇರಲಿ. ನೀವು ಎಷ್ಟು ಜೀವನ ಅನುಭವವನ್ನು ನೋಡಿದ್ದೀರಿ. ಬಟ್ ನನಗೆ ಈ ಕಾರ್ಯಕ್ರಮದ ಮೂಲಕ ನಿಮ್ಮ ಕಥೆಯನ್ನು ಕೇಳೋ ಯಾವುದೋ ಒಬ್ಬ ಹುಡುಗ, ಯಾವುದೋ ಒಬ್ಬ ವ್ಯಕ್ತಿ, ಯಾವುದೋ ಒಬ್ಬ ಸೊಸೆ, ಅಯ್ಯೋ ನಮಗೂ ನನ್ನ ಅತ್ತೆಗೂ ಏನೇ ಮನಸ್ತಾಪಗಳಿರ್ಬೋದು, ಆದರೆ ಅವ್ರನ್ನ ಹೊರಗಡೆ ಒಂಟಿಯಾಗಿ ಬಿಡುವಷ್ಟು, ಯಾಕಂದರೆ ನಿಮ್ಮ ಮಗ ನಿಮ್ಮ ಸೊಸೆ ಹಿಂಗೆ ಯೌವನದಲ್ಲೇ ಇರ್ತಾರಲ್ಲವಾ, ಅದು ಅವ್ರಿಗೆ ಅರ್ಥ ಆಗಿಲ್ಲ ಅಂತ ಕಾಣುತ್ತೆ ಗುರೂಜಿ. ಅವಶ್ಯವಾಗಿ ಯಾವ ಮನುಷ್ಯ, ಈಗ ನಾನೊಬ್ಬ ಮನುಷ್ಯನಾಗಿ ನನಗೆ ನೀವು ಹೊಡಿಬೇಡಿ, ಯಾಕೆ ನನಗೆ ಏಟಾಗುತ್ತೆ, ನನಗೆ ಯಾಕೆ ಹೊಡಿಬೇಡಿ ಅಂದರೆ ನನಗೆ ಏಟಾಗುತ್ತೆ ಅದಕ್ಕೆ ಹೊಡಿಬೇಡಿ ಅಂದರೆ ಇದೇ ಏಟು ಇನ್ನೊಬ್ರಿಗೂ ಆಗುತ್ತಲ್ವ, ಇನ್ನೊಬ್ರಿಗೂ ಅದೇ ನೋವು. ಅಂದರೆ ಯಾವ ಮನುಷ್ಯ ನನಗೇನು ನೋವಾಗುತ್ತೋ ಅದು ಅವ್ರಿಗೂ ಒಂದು ದಿವಸ ಆಗುತ್ತೆ, ಅಥವಾ ನನಗೆ ಯಾರೋ ಒಬ್ರು ನೋವು ಕೊಡಬಾರ್ದು ಅಂತ ನಾನು ಹೆಂಗೆ ಅಂದ್ಕೊಳ್ತೀನೋ, ನಾನು ಒಬ್ರಿಗೆ ಹಂಗೆ ನೋವು ಕೊಡಬಾರ್ದು. ನಾನಿವತ್ತು ನಿಮ್ಮನ್ನು ಹೀಗೆ ಒಂಟಿಯಾಗಿ ಬಿಟ್ಟು, ನಿಮ್ಮನ್ನು ಹೀಗೆ ಅಯ್ಯೋ ಅನಿಸಿ ವಿನಾಕಾರಣ ಯಾವ ಅನ್ಯಾಯವನ್ನು ಮಾಡದೇ ಇರೋ, ಯಾವುದೇ ರೀತಿ ತೀರಾ ಅಂತ ತಲೆ ತಗ್ಗಿಸುವ, ಮನೆ ಹಾಳಾಗುವಂಥದ್ದೇನೂ ಮಾಡದೇ ಇರೋ ನಿಮ್ಮನ್ನು ಕಡೆಗಾಲದಲ್ಲಿ ಹಿಂಗೆ ಬಿಟ್ಟೆ ಅಂದಾಗ ಅದು ಒಂದು ಚಿಕ್ಕ ಕಾಮನ್ ಸೆನ್ಸ್ ಅವ, ಅದೊಂದು ಸಾಮಾನ್ಯ ಜ್ಞಾನ. ಅಯ್ಯೋ ಇದು ನನ್ನನ್ನು ಕಡೆಗಾಲದಲ್ಲಿ ನನಗೂ ಒಂದು ದಿನ ಇದು ಬಂದೇ ಬರುತ್ತೆ, ಅದು ಬೇರೆ ದಾರಿ ಇಲ್ಲ. ಈ ಕಾರ್ಯಕ್ರಮವನ್ನು ಅಥವಾ ನಿಮ್ಮ ಕಥೆಯನ್ನು ಕೇಳಿದ ಯಾರೋ ಒಬ್ಬ ಹುಡುಗ, ಯಾವುದೋ ಒಂದು ಸೊಸೆ, ಯಾವುದೋ ಒಬ್ಬ ಗಂಡ ಅಥವಾ ಯಾವುದೋ ಒಬ್ಬ ಮಗ, ಅಯ್ಯೋ ನನ್ನ ತಾಯಿಗೂ ನನ್ನ ತಂದೆಗೂ ಏನೇ ಜಗಳ ಇರ್ಬೋದು, ಏನೇ ಇರ್ಬೋದು, ಈ ಸ್ಥಿತಿಗೆ ಬರಲಿಕ್ಕೆ ನಮ್ಮ ಅಪ್ಪ ಅಮ್ಮನ ನಾನು ಬಿಡಬಾರ್ದು, ಅಥವಾ ನಾನು ಚೆನ್ನಾಗಿ ನೋಡ್ಕೊಳ್ಬೇಕು, ಯಾಕಂದರೆ ಒಂದು ದಿವಸ ನನಗೂ ಮಕ್ಕಳಿದ್ದಾವೆ, ನನ್ನ ಚರ್ಮವು ಸುಕ್ಕುಗಟ್ಟುತ್ತೆ, ನನ್ನ ಯೌವನವು ಹೋಗಿ ನಾನು ಮುದಿಯನಾಗ್ತೀನಿ, ನಾನು ಮುದುಕಿ ಆಗ್ತೀನಿ, ನಾಳೆ ನನಗೂ ಒಂದು ಕಾಲ ಬಂದಾಗ ಎಲ್ಲ ಒಬ್ಬ ಏನೋ ಚಪಾತಿ ಮಗ್ಚಾಕ್ದಂಗೆ ಇವತ್ತು ಹಿಂಗಿದೆಯಾ ಮತ್ತು ಈ ಕಡೆಗೆ ತಿರ್ಗಾದ ನಿನಗೆ ಹೊಡೆದೇ ಹೊಡೆಯುತ್ತೆ. ಯಾಕಂದರೆ ಈಗ ನೀವು ಹೆಂಚಿನ ಮೇಲೆ ಚಪಾತಿ ಕಾಯಿಸ್ತಾ ಇರ್ತೀರಲ್ವ, ಒಂದು ಭಾಗ ಮೇಗಡೆ ಇರುತ್ತೆ, ಇನ್ನೊಂದು ಭಾಗ ಈ ಹೆಂಚಿಂದ ಸುಡ್ತಾ ಇರುತ್ತೆ. ಇವತ್ತು ನಾನು ಮೇಲಿನ ಭಾಗ ಆಗಿರ್ಬೋದು, ಬಟ್ ಈ ಕಡೆ ಮಡ್ಚಾಕ್ದಾಗ ನನಗೂ ಬಿಸಿ ತಾಕುತ್ತಲ್ಲವ. ಸ್ವಲ್ಪ ಕಾಲದಲ್ಲಿ ವ್ಯತ್ಯಾಸ ಇರ್ಬೋದು ಅಷ್ಟೇ. ಬಟ್ ಯೋಚನೆ ಮಾಡವ, ನಿಮ್ಮ ಯಜಮಾನ್ರು ಹೋಗ್ಬೇಕಾದ್ರೆ ಏನು ತಗೊಂಡು ಹೋಗ್ಲಿಲ್ಲ, ಗೊತ್ತೂ ಇಲ್ಲ ಗುರುಜಿ. ಅಂದ್ರೆ ಅವರದು ನಿರೀಕ್ಷೆನೂ ಮಾಡಿರಲ್ಲ. ಇದೇ ಬದುಕವ್ವ. ಮಕ್ಕಳು ಬರಲಿ ಬಿಡ್ಲಿ, ಸಂಬಂಧಿಕರು ಬರಲಿ ಬಿಡ್ಲಿ, ಬಡತನವೋ ಸಿರಿತನವೋ, ಗುಡಿಸ್ಲೋ ಅರಮನೆಯೋ, ಸಂಬಳ ಜಾಸ್ತಿಯೋ ಕಡಿಮೆಯೋ, ಸಾವಿಗೆ ಇದು ಯಾವುದು ಬೇಕಿಲ್ಲ. ಅದಕ್ಕಾಗಿ
ಅಯ್ಯೋ ಆ ಗಳಿಗೆ ಬಂದಾಗ ಹೆಂಗೋ ಏನೋ ಯಾರಿರ್ತಾರೋ ಜೊತೆ, ಯಾರು ಬದುಕಿದ್ದಾಗ ಮಾತ್ರ ನಮ್ಮನ್ನು ನಾವು ಪ್ರೀತಿಸ್ಕೊಳ್ಬೇಕು, ನಮ್ಮನ್ನು ನಾವು ಕಾಳಜಿ ಮಾಡ್ಕೊಳ್ಬೇಕು ಅಷ್ಟೇ. ಸತ್ತ ಮೇಲೆ ಅದನ್ನು ಹೆಣ ಉಳಿದ್ರ ಸುಟ್ರ ಎಸದ್ರ ನಾಯಿನ ರೀತಿ ಅಂದ್ವ ಯಾರಿಗೆ ಗೊತ್ತವ? ಯಾರಿಗೂ ಗೊತ್ತಾಗಲ್ಲ. ಅದ ಆ ತರ ಯೋಚನೆ ಮಾಡಿ ನನಗೆ ಯೋಚನೆ ಮಾಡಿ ಈ ಕಡೆ ಬಂದ್ಬಿಟ್ಟೆ ಗುರೂಜಿ. ನಾನು ಯಾವ ಏನೇ ಆಗೋಗ್ಲಿ ನಾನು ಮತ್ತೆ ನನ್ನ ಅವರು ನನ್ನ ಅವರು ಸೊಂದೆ ಹೋಗ್ಬಾರ್ದು ಅಂತ ಹೇಳಿ ಈಚೆ ಬಂದ್ಬಿಟ್ಟೆ ಗುರೂಜಿ. ಇರ್ಲಿ ತಾಯಿ, ಪರವಾಗಿಲ್ಲ, ಅವ್ರು ಚೆನ್ನಾಗಿರ್ಲಿ ಅಂತ ನನ್ಗೆ. ಅದು ನಿಮ್ಮ ದೊಡ್ಡತನ. ಹಾಗಂತ ದೇವ್ರು ನಿಮ್ಮನ್ನೇನು ಒಂಟಿ ಮಾಡಿಲ್ಲವ. ಅಷ್ಟೋ ಎಷ್ಟೋ ಕೆಲವು ಸ್ನೇಹಿತರಿದ್ದಾರೆ, ಒಳ್ಳೆ ವಿಚಾರಗಳನ್ನು ಕೇಳ್ತಾ ಹೋಗಿ. ಈ ಸಮಯದಲ್ಲಿ ಲೋಕದ ಜಂಜಾಟಗಳೇ ನಿನಗೆ ಬೇಡವ. ಯಾಕಂದರೆ ಸಾಯೋ ಸಮಯದಲ್ಲಿ ಬಿಡಿಸ್ಕೊಳ್ಳೋಕ್ಕಾಗಲ್ಲ. ಹೌದು ಗುರೂಜಿ. ಆದಷ್ಟು ಬೇಡ ಬೇಡ. ನಿಮ್ಮವೇ ನೋಡ್ತಾ ಇರ್ತೀನಿ ಗುರೂಜಿ, ಒಂದು ಎಪಿಸೋಡ್ ಬಿಡಲ್ಲ ಗುರೂಜಿ. ನಾನು ಪ್ರತಿಯೊಂದು ನೋಡ್ತಾ ಇರ್ತೀನಿ. ಒಂದು ಇಷ್ಟೊತ್ತಿನಾಗ ನೋಡಕ್ ಆಗ್ಲಿಲ್ಲ ಅಂದ್ರು ಬೆಳಗ್ಗೆಗಾದ್ರೂ ಯಾವಾಗ ಟೈಮ್ ಸಿಕ್ಕುತ್ತ ಅವಾಗ ನೋಡ್ತೀನಿ ಗುರೂಜಿ. ಆದಷ್ಟು ಬಹಳ ಧೈರ್ಯ ತಗೊಂಡ್ಬಿಟ್ಟೆ ನಾನು ನಿಮ್ದು ಎಪಿಸೋಡ್ ನೋಡಿ. ಥ್ಯಾಂಕ್ ಯು ನವ. ಅದನ್ನು ನೀವು ಬಾಯಿ ಬಿಟ್ಟು ನನ್ನ ಬಳಿ ಹೇಳಿದ್ದು ನನಗೂ ಕೂಡ ಅಷ್ಟೇ ಖುಷಿ ಆಯಿತು. ಆ್ಯಂಡ್ ನಾನು ಪ್ರಾರ್ಥಿಸ್ತೀನಿ ನಿಮ್ಮ ಕೊನೆಯ ಆಸೆಯಂತೆ ನಿಮ್ಮ ಮಕ್ಕಳ ಸಾಂಗತ್ಯ, ನಿಮ್ಮ ಮಕ್ಕಳ ಸಾಮೀಪ್ಯ ನಿಮಗೆ ಸಿಗುವಂತಾಗಲಿ. ಯಾವುದನ್ನು ನಿಮ್ಮ ಹೃದಯ ಕಾತರಿಸ್ತಾ ಇದೆಯೋ ಖಂಡಿತ ಸಿಕ್ಕೇ ಸಿಗುತ್ತೆ. ಸ್ವಲ್ಪ ಸಮಯ ಬೇಕು. ಆ ಭರವಸೆಯಲ್ಲಿ ಬದುಕಿ. ಏನೇ ಮಾತಾಡಬೇಕು, ಸುಮ್ಮನೆ ಏನೂ ಇಲ್ಲ, ಒಂದೆರಡು ಮಾತಾಡಬೇಕು ಅಂದರೂ ಕಾರ್ಯಕ್ರಮಕ್ಕೆ ಕರೆ ಮಾಡುವ, ನಾನು ಮಾತಾಡ್ತೀನಿ, ಯಾರೂ ಇಲ್ಲ ಅಂದ್ಕೊಳ್ಬೇಡಿ. ಆದಷ್ಟು ನನ್ನ ಸಣ್ಣ ಮಗನ ಮೇಲೆ ಬಹಳ ಇತ್ತು ಗುರೂಜಿ. ಅದೇ ಒಂದು ಅವರು ಮನೆ ಸೊಸೆ ಬಹಳ ನನಗೆ ಕಿರುಕುಳ ಕೊಟ್ಬಿಟ್ಲು. ಈಚೆ ಬಂದ್ಬಿಟ್ಟೆ ಗುರೂಜಿ. ತೊಂದರೆ ಇಲ್ಲ ತಾಯಿ, ನಾನು ಹೇಳ್ತೀನಲ್ವ, ಮಕ್ಕಳು ನಮ್ಮಿಂದ ಹುಟ್ಟಿದ್ದಾರೆ, ನಮಗಾಗಿ ಹುಟ್ಟಿಲ್ಲ. ನೀವ್ ಹೇಳ್ತೀರಾ ಗುರೂಜಿ, ಮಕ್ಕಳನ್ನ ಆಸ್ತಿ ಮಾಡಿ ಅವ್ರಿಗಾಗಿ ಆಸ್ತಿ ಮಾಡ್ಬೇಡ್ರಿ, ಮಕ್ಕಳನ್ನ ಆಸ್ತಿ ಮಾಡಿ ಅಂತ ಹೇಳ್ತೀರಾ. ಅದೇ ತರ ಮಾಡ್ದೆ ಗುರೂಜಿ ನಾನು. ಇಲ್ಲವ, ಕೆಲವೊಮ್ಮೆ ಕುಂಬಾರ ತುಂಬಾ ಕಷ್ಟಪಟ್ಟು ಮಡಿಕೆ ಮಾಡಿದ್ದಾರೆ ಮಹಾನುಭಾವರು. ಆದರೆ ಆ ಮಡಿಕೆ ಮಾಡುವ ಸಮಯದಲ್ಲಿ ಏನೇನು ಜಾಗ್ರತೆ ವಹಿಸಬೇಕು, ಏನೇನು ಅದ್ಭುತವಾಗಿ ಅದನ್ನ ಮುತುವರ್ಜಿ ಮಾಡಬೇಕು ಎಲ್ಲ ಮಾಡಿದ್ರು. ಆದರೆ ಮಾರುಕಟ್ಟೆಯಲ್ಲಿ ಬೆಲೆ ಸಿಗ್ಲಿಲ್ಲ. ಹೌದು ಗುರು. ಹಾಗಂತ ಆ ಕುಂಬಾರರು ಅಂದ್ಕೊಳ್ಬೋದಾ, ಅಯ್ಯೋ ನಾವು ಮಡಿಕೆಗೆ ಎಷ್ಟು ಮುತುವರ್ಜಿ ಮಾಡಬೇಕು, ಕಾಳಜಿ ಮಾಡಬೇಕು, ಮಣ್ಣು ಹದ ಮಾಡಬೇಕು, ಎಲ್ಲ ಮಾಡೋದು, ನಮಗೆ ಯಾಕೆ ಹಿಂಗಾಯಿತು? ಅದು ಹಾಗೆ ನಿಮ್ಮ ಬೆಳೆಸಿದ ರೀತಿ, ನೀವು ಸಾಕಿಸಲೇ ಇದ್ದು, ಮುತುವರ್ಜಿ ಮಾಡಿದ್ದು, ಸಂಸ್ಕಾರ ಕೊಟ್ಟಿದ್ದು ಎಲ್ಲವೂ ಚೆನ್ನಾಗಿತ್ತು. ಆದರೆ ಮುಖ್ಯವಾಗಿ ಅದು ಫಲ ಕೊಡೋ ಸಮಯದಲ್ಲಿ ಯಾಕೋ ಹಿಂಗಾಗೋಯ್ತು. ನಡೀತವೆ. ಹಾಗೆ ನಡೆದಾಗಲೆಲ್ಲ ನೀವೇನು ಅಂದ್ಕೊಳ್ಬೇಕು, ಆಯಿತು ಏನೋ ನನ್ನ ಈ ಕೊನೆಗಾಲದಲ್ಲಿ ಒಂದಷ್ಟು ಸಮಯ ಮಕ್ಕಳು, ಸೊಸೆ, ಮೊಮ್ಮಕ್ಕಳು ಎಲ್ಲರಿಂದ, ಗಂಡನಿಂದ ಎಲ್ಲ ದೂರ ಇರೋದು ನನ್ನ ಪ್ರಾರಬ್ಧವಾದರೆ, ಹೀಗೆ ನನ್ನನ್ನು ದೂರ ಇಟ್ಟು ಅವ್ರೇನು ಬದುಕಲ್ಲಿ ಅವ್ರ ಕೆಟ್ಟ ಗಳಿಗೆಗಳನ್ನು ಕಳಿಬೇಕಿದೆ, ಅದು ಅವ್ರ ಹಣೆ ಬರದಲ್ಲಿ ಬರೆದಿದೆ. ಏನವ ಅದನ್ನ ನಾವು ನೋಡಲ್ಲ, ಅವರೇ ಅನುಭವಿಸ್ಬೇಕಷ್ಟೇ, ಅವರೇ ಅನುಭವಿಸ್ಬೇಕು. ಇರ್ಲಿ, ನೀವು ಹಿರಿಯರಾಗಿ ಅವ್ರು ಏನೇ ಮಾಡ್ಲಿ ಒಳ್ಳೇದು ಹಾರೈಸವ. ಯಾಕಂದ್ರೆ ಈ ಸಮಯದಲ್ಲಿ ನಾನು ಏನೇ ಶಪಿಸಿದ್ರು ಕೂಡ ಅದು ನನಗೆ ಕೆಟ್ಟದ್ದು. ಹೌದು, ನಾನು ಅದೇ ತರ ಯೋಚನೆ ಮಾಡ್ತಾ ಇದ್ದೀನಿ. ಚೆನ್ನಾಗಿರ್ಲಿ, ಅವರು ನನ್ನಿಂದ ಅವ್ರು ಜಗಳ ಆಡೋದ್ ಬೇಡ, ಅವ್ರು ಕಿತ್ತಾಡೋದ್ ಬೇಡ. ಹೌದು ಹೌದು. ನಾನೇ ಈಚೆ ಬಂದ್ಬಿಟ್ಟೆ ಗುರುಜಿ. ನಿಮ್ಮ ಆರೋಗ್ಯ ಈಗ ಹೆಂಗ ಒಂಚೂರು ಚೆನ್ನಾಗಿದೆಯಲ್ಲವ, ಅಲ್ಲಿದ್ದಿದ್ರೆ ಇರ್ತಿರ್ಲಿಲ್ಲ. ಹೊರಗೆ ಹಾಸಿಗೆ ಹಿಡಿದು ಬಿಡ್ತಿದ್ರಿ, ಆಮೇಲೆ ಇನ್ನೂ ಭಾರ ಆಗ್ಬಿಡ್ತಿದ್ರಿ ಅವ್ರಿಗೆ. ಈಗ ಇಲ್ಲಿ ಬಂದಿದ್ದೀರಿ, ಈ ಕಾರ್ಯಕ್ರಮ ಕೇಳ್ತೀರಿ, ಯಾವ್ದು ಹೆಂಗೆ ಯಾರ್ಯಾರು ಹೆಂಗೆ ಹುಟ್ಟೇನು ಸಾವೇನು ಜಗತ್ತು ಹೆಂಗಿದೆ ಎಲ್ಲ ನಿಮ್ಗೆ ಅರ್ಥ ಆಗ್ತಿದೆ. ಈಗ ಯಾರ ಬಗ್ಗೆ ಅತಿ ಪ್ರೀತಿನೂ ಇಲ್ಲ, ಮೋಹನೂ ಇಲ್ಲ, ಕೋಪನೂ ಇಲ್ಲ, ದ್ವೇಷನೂ ಇಲ್ಲ, ಆರೋಗ್ಯ ಆರಾಮಾಗಿದೆ ಈಗ. ಇಲ್ಲ ಅಂದ್ರೆ ಅಯ್ಯೋ ಇವ್ರಿಗೆ ಮಾಡ್ತಾವಳೆ, ಸೊಸಿಗೆ ಮಾಡಿದ್ಲು, ಇವ್ರಿಗೆ ಮಾಡಿದ್ರು, ಹಿಂಗೆ ಮಾಡಿದ್ರು, ಆ ಮನೋರೋಗ ಹತ್ತು ಬಿಟ್ರೆ ಇನ್ನೂ 40 ಅಥವಾ ಒಂದು 20-25 ವರ್ಷ, 15-20 ವರ್ಷ ಚೆನ್ನಾಗಿರ್ಬೇಕಾದ ನೀವು ಆಮೇಲೆ ಹಾಸಿಗೆ ಹಿಡಿದು ಬಿಡ್ತೀರಾ. ಇನ್ನು ಓಡಾಡ್ಕೊಂಡಿರೋ ನಿಮ್ಮನ್ನೇ ಇವ್ರು ಬೇಡ ಅಂತಾರೆ, ಇನ್ನು ಹಾಸಿಗೆ ಹಿಡಿದು ಖರ್ಚು ಮಾಡಿಸಿದ್ರ ಕತೆ ಏನು?
ಇನ್ನ ಡೀಟೈಲ್ ಆಗಿ ಹೇಳ್ಕೋಬೇಕು ಅನ್ನೋದು ಐತೆ ಗುರುಜಿ. ಬರ್ತೀನಿ, ಬಂದು ಆಶ್ರಮಕ್ ಬಂದು ಆಯ್ತು, ಸರಿ ಬಾರವ್ವ. ಎಲ್ಲ ಹೇಳ್ಕೊಂತೀನಿ ಗುರುಜಿ, ಆಗ್ಲಿ ಎಲ್ಲ ಆಗ್ಲಿ, ಹೇಳ್ಕೊಂತೀನಿ. ಖಂಡಿತ ಸಿಗೋಣ ಬಾ. ಈ ನಂಬರ್ ಸೇವ್ ಮಾಡ್ಕೊಳ್ತೀನಿ. ಆರಾಮಾಗಿರಿ, ಗುರುಜಿ. ಊಟ ಮಾಡಿ, ಹೌದು ಗುರುಜಿ. ಭಗವಂತನನ್ನ ಸ್ಮರಣೆ ಮಾಡಿ, ಮಕ್ಕಳಿಗೆ ಒಳ್ಳೇದು ಹಾರೈಸಿ. ಹೌದು ಗುರುಜಿ, ಹೌದು ಗುರುಜಿ. ಶುಭವಾಗ್ಲಿ. ಚೆನ್ನಾಗಿರ್ಲಿ ಗುರುಜಿ. ಅವ್ರಿಗೆ ನೀವು ಚೆನ್ನಾಗಿರ್ಬೇಕು ಗುರುಜಿ, ನಿಮ್ಮ ಅಮ್ಮರು ಎಲ್ಲಾರು ಚೆನ್ನಾಗಿರ್ಬೇಕು ಗುರುಜಿ. ನೀವಿದ್ರೇನೆ ನಾವು ಚೆನ್ನಾಗಿರೋದು. ನಿಮ್ಮ ಮಾತುಗಳನ್ನ ಕೇಳ್ಕೊಂಡು ಎಷ್ಟೋ ಧೈರ್ಯ ಬಂದ್ಬಿಟ್ಟಿದೆ ಗುರುಜಿ ನಮ್ಗೆ. ನಿಮ್ಮಂಥ ಹಿರಿಯರು ಇವತ್ತು ಈ ದಿನ ಬಂದು ನನ್ನ ಜೊಳಿ ಮಾತಾಡಿ, ನೀವು ಅಯ್ಯೋ ನಿಮ್ಮ ಮಾತಿಂದ ಏನೋ ಒಂಚೂರು ನೆಮ್ಮದಿ ಸಿಕ್ತು ಅಂತ ನೀವು ನನ್ನನ್ನು ಗುರುವಿನ ಹಾಗೆ ನೋಡ್ಬೇಕು, ನನ್ನದೇ ಅಂತ ಭಾಗ್ಯ. ನಿಮ್ಮಂಥವರಿಂದ ಹಾಗೆ ಪ್ರಶಂಸೆ, ಹಾಗೆ ಆಶೀರ್ವಾದ ನನ್ನ ಭಾಗ್ಯನವ್ವ. ಅದೇನೇ ಇರಲಿ, ಈ ಸಮಯದಲ್ಲಿ ಬದುಕನ್ನು ನೀವು ನೋಡ್ತಾ ಇರೋ ದೃಷ್ಟಿಕೋನ ಖಂಡಿತ ಸರಿ ಇದೆ. ಆಯಿತು, ಯಾರು ಆಗದೇ ಇದ್ರೂ ಪರವಾಗಿಲ್ಲ, ನನಗೆ ದೇವ್ರು ಎಷ್ಟು ಆಯಸ್ಸು ಕೊಟ್ಟಿದ್ದಾನೋ ಅಷ್ಟು ಚೆನ್ನಾಗಿರುವ ಹೊಣೆ, ನನ್ನ ಬದುಕನ್ನು ಚೆನ್ನಾಗಿ ಇಟ್ಕೊಳ್ಳೋ ಹೊಣೆ ನಂದೇ. ಆದಷ್ಟು ಒಬ್ರಿಗೂ ತೊಂದರೆ ಕೊಡ್ದಂಗೆ ದೇವ್ರು ನನ್ನನ್ನು ಕರ್ಕೊಂಡು ಹೋಗ್ಬಿಡ್ಲಿ ಗುರುಜಿ. ಯಾರಿಗೂ ತೊಂದರೆ ಕೊಡಬಾರ್ದು, ಆತರ ಆಶೀರ್ವಾದ ಮಾಡ್ಬಿಡಿ. ಅವಶ್ಯವಾಗುವ ನಿಮ್ಮ ಮೃತ್ಯು, ನಿಮ್ಮ ಬದುಕು ಹೇಗೆ ಯಾರಿಗೂ ತೊಂದರೆ ಮಾಡಿಲ್ವೋ ಹಾಗೆ ನಿಮ್ಮ ಮೃತ್ಯು ಕೂಡ ನಿಮ್ಮ ಇಚ್ಛೆಯಂತೆ. ಆಶೀರ್ವಾದ ಮಾಡಿ ಗುರುಜಿ ನನಗೆ. ನಿನ್ನ ಮಕ್ಕಳು ನಿನ್ನ ಜೊತೆ ಇರಬೇಕವ, ಅದು ನನ್ನ ಆಸೆ. ಹಾಗೂ ಅದು ನಿಮ್ಮ ಆತ್ಮಕ್ಕೂ ಒಳ್ಳೆಯದು. ಅದೊಂದು ಅತೃಪ್ತಿ ಉಳಿಬಾರ್ದಲ್ವೇ? ಹೌದು ಗುರುಜಿ. ಆದರೆ ಮಕ್ಕಳು ಜೊತೆ ಇರಬೇಕು ಅಂದ್ರೆ ಅದರ ಅರ್ಥ ಅವ್ರಿಗೆ ನೀವು ಭಾರ ಆಗಬೇಕು ಅಂತಲ್ಲ. ಬಟ್ ನೀವು ಬಯಸಿದಂತೆ ಇಲ್ಲಿವರೆಗೂ ಯಾರ ಪಾದದ ಗಡಿಗೂ ಯಾರ ಕಾಲು ಕಸ ಹಾಕ್ಲಿಕ್ಕೂ ಬಿಟ್ಟಿಲ್ಲ. ಆ ವಿಚಾರದಲ್ಲೂ ದೇವರು ನಿಮಗೆ ಒಳ್ಳೆಯ ರೀತಿಯ ಮುಕ್ತಿಯನ್ನು ಕೊಡ್ತಾನೆ. ಭಯ ಬೇಡವ, ಭರವಸೆ ಇಟ್ಕೊಳ್ಳಿ. ಚೆನ್ನಾಗಾಗಲಿ, ನಿಮ್ಮ ಇಚ್ಛೆಯಂತೆ ಆಗಲಿ, ಶುಭವಾಗ್ಲವ, ಒಳ್ಳೇದಾಗಲಿ. ಆಶೀರ್ವಾದ ಮಾಡಿ ಗುರುಜಿ ನನಗೆ. ಅಯ್ಯೋ, ನಿಮ್ಮ ಆಶೀರ್ವಾದ ನಮಗಿರಬೇಕವ್ವ. ಬಟ್ ನೀವೇನು ಕೇಳ್ತಾ ಇದ್ದೀರಾ ಅದು ನನಗೆ ಅರಿವಿದೆ. ದೇವರಲ್ಲಿ ನಾನು ಪ್ರಾರ್ಥಿಸ್ತೀನಿ ತಾಯಿ, ಅಂತಹ ಯಾರಿಗೂ ಭಾರವಾಗದ ಬದುಕನ್ನು ಈ ಹಿಂದೆಯೂ ಕೊಟ್ಟಿಲ್ಲ, ಮುಂದೆಯೂ ಕೊಡಲ್ಲ. ಈ ಹಿಂದೆಯೂ ನೀವು ಎಲ್ಲೆಲ್ಲಿ ಭಾರ ಅಂತ ನಿಮಗೇ ಅನಿಸ್ಬಿಟ್ಟಿದೆ, ಬಿಟ್ಟು ಬಂದ್ಬಿಟ್ಟಿದ್ದೀರಾ ನೀವು, ಹೌದಲ್ಲ? ಹೌದು ಗುರುಜಿ. ಅಂದ್ರೆ ಅದರ ಅರ್ಥ ನೀವು ಯಾರಿಗೂ ಭಾರ ಆಗಿಲ್ಲ. ಆಗಿದೆ ಅಂತ ಎಲ್ಲ ಅನ್ನಿಸ್ತೋ ಅಲ್ಲಿಂದ ಹೊರಗಡೆ ಬಂದ್ಬಿಟ್ಟಿದ್ದೀರಾ. ಹೌದು ಗುರು. ಅಂದ್ರೆ ಅದರ ಅರ್ಥ ಮುಂದೆಯೂ ಅದು ಮೃತ್ಯುವಿನ ವಿಚಾರ, ಸಾವಿನ ವಿಚಾರವಾಗಲಿ ಅಥವಾ ಬದುಕಿನ ವಿಚಾರವೇ ಆಗಿರಲಿ, ಎಲ್ಲೂ ಕೂಡ ನೀವು ಯಾರಿಗೂ ಭಾರವಾಗಿ ನಿಮ್ಮ ಮನಸ್ಸಿಗೆ ಅಯ್ಯೋ ನಾನು ಇವರಿಗೆಲ್ಲ ಭಾರ ಆದ್ನ ಅಂತ ನಿಮಗೆ ಅನಿಸಿ ಅದು ನಿಮಗೆ ದುಃಖವಾಗಿ ಮಾರ್ಪಾಡಾಗಬಾರ್ದು. ಅಂತಹ ಅಂತ್ಯವೂ ನಿಮಗೆ ಒದಗಿ ಬರಲಿ. ಶುಭವಾಗ್ಲವ, ಒಳ್ಳೇದಾಗಲಿ. ಅಧ್ಯಾತ್ಮ ಅಂದ್ರೂ ನನಗೆ ಸ್ವಲ್ಪ ಇಷ್ಟ ಗುರುಜಿ. ನಿಮ್ಮವು ಕೇಳ್ತಾ ಇರ್ತೀನಿ ನಾನು, ಆದಷ್ಟು ಆಧ್ಯಾತ್ಮಿಕವಾಗಿ ನಾನು ಕೇಳ್ತಾ ಇರ್ತೀನಿ ಗುರುಜಿ. ಹೌದವ್ವ, ಸಂಪೂರ್ಣವಾಗಿ ಈ ಎಲ್ಲ ಆಸೆ, ಅಪೇಕ್ಷೆಗಳು, ಮಮಕಾರಗಳು, ನಂದು, ನಮ್ಮವರು, ಮೊಮ್ಮಕ್ಕಳು, ಅದು ಇದು ಎಲ್ಲವನ್ನೂ ಕೂಡ ಜಸ್ಟ್ ಒಂದು ಕರ್ತವ್ಯ. ಅವನು ಕಳಿಸಿದ್ದಾನೆ, ಅವನು ಕರ್ಕೊಳ್ಳೋಕ್ಕಿಂತ ಮುಂಚೆ ಎಲ್ಲದರಿಂದ ನಾನೇ ಮೊದಲೇ ಬಿಡಿಸ್ಕೊಂಡು ರೆಡಿಯಾಗಿರಬೇಕು. ಲಗೇಜ್ ತಗೊಂಡು ಬಿಡಿಸ್ಕೊಂಡು ಬಂದ್ಬಿಟ್ಟಿದ್ದೀನಿ ಗುರುಜಿ ನಾನು ಈಚೆಗೆ. ಲಗೇಜ್ ಇಟ್ಕೊಂಡು ರೆಡಿ ಇರ್ಬೇಕು ನಾವು. ಹೌದು ಗುರುಜಿ, ಈಗ ಕರೆದ್ರೂ ಹೋಗ್ಬಿಡ್ತೀನಿ ಗುರುಜಿ. ಇರಲಿ ತಾಯಿ, ಇನ್ನೂ ತುಂಬ ಸಮಯ ಇಲ್ಲಿ ಇರೋದಿದೆ, ಚೆನ್ನಾಗಿ ಬದುಕೋದಿದೆ, ಮಕ್ಕಳ ಪ್ರೀತಿ ಚೂರು ನಿಮಗೆ ಸಿಗೋದಿದೆ. ಅದೆಲ್ಲವೂ ಚೆನ್ನಾಗಿ ಸಿಗಲಿ, ಯಾರಿಗೂ ನೀವು ಭಾರವಾಗುವುದು ಬೇಡ. ಒಳ್ಳೇದಾಗ್ಲವ, ಆಶೀರ್ವಾದ ಮಾಡಿ ಗುರುಜಿ. ಶುಭವಾಗಲಿ ತಾಯಿ, ಶುಭವಾಗಲಿ. ಅವ್ರ ದೊಡ್ಡತನ ಆಶೀರ್ವಾದ ಅಂತಾರೆ. ಅಷ್ಟು ದೊಡ್ಡ ವ್ಯಕ್ತಿ ನಾನಲ್ಲ. ಆದರೆ ಸುಮ್ಮನೆ ಯೋಚನೆ ಮಾಡಿ, 72-73 ವರ್ಷ, ನಾವು ನೀವು ಅಷ್ಟು ವರ್ಷ ಆರೋಗ್ಯವಾಗಿ ಇರ್ತೀವ ಅನ್ನೋದೇ ಡೌಟು. ಅದು ಬಿಡಿ, ಬದುಕಿರ್ತೀವ ಅನ್ನೋದೇ ಎಷ್ಟೋ ಜನಕ್ಕೆ ಡೌಟು. ಆದರೆ ಈ ತಾಯಿ 72 ವರ್ಷದಲ್ಲಿ ಗಂಡ ಇಲ್ಲ, 2 ಮಕ್ಕಳು. ಆ 2 ಮಕ್ಕಳು ಕೂಡ ಏಕೆಯನ್ನು ನೋಡ್ಕೊಳ್ಳಿಕ್ಕೆ ತಯಾರಿಲ್ಲ. ಪಾಪ ಮಕ್ಕಳು ಪರಿಸ್ಥಿತಿ ಏನಿದೆಯೋ ನನಗೆ ಗೊತ್ತಿಲ್ಲ. ಬಟ್ ಅದೇನೇ ಇರಲಿ, ಯಾವುದೇ ರೀತಿ ಅನ್ಯಾಯ ಮಾಡದ ತಾಯಿಯನ್ನು ಈ ರೀತಿ ನಡೆಸ್ಕೊಳ್ಳೋದು ತಪ್ಪು. ಬಟ್ ನಾನು ದೇವರಲ್ಲಿ ಪ್ರಾರ್ಥಿಸ್ತೀನಿ, ಆ ಮಕ್ಕಳು ತಮ್ಮ ಮನೆ ಕರ್ಕೊಂಡೋಗಿ
ನೋಡ್ಕೊಳ್ಳೋಕ್ಕಾಗದೇ ಇದ್ದರೂ ಆಗಾಗ ಬಂದು ತಾಯಿ ಬಳಿ ಸ್ವಲ್ಪ ಸಮಯ ಕಳೆದು ಹೋಗಲಿ. ಅದರಿಂದ ಅವರಿಗೆ ದೊಡ್ಡ ಆಶೀರ್ವಾದ ಸಿಗುತ್ತೆ. ನಾನು ನನ್ನ ವೈಯಕ್ತಿಕವಾಗಿ ನನ್ನ ಜೀವನದ ದೊಡ್ಡ ಗುರಿ ನಮ್ಮ ಅಜ್ಜಿಯನ್ನು, ತಾತನನ್ನು, ನಮ್ಮ ತಾಯಿಯನ್ನು ಬದುಕಲ್ಲಿ ಎಲ್ಲ ಕಷ್ಟ ಸುಖಗಳನ್ನು ದಾಟಿ ಅವರಿಗೆ ಯಾವುದೇ ರೀತಿ ತೊಂದರೆ ಆಗದಂಗೆ, ನೋವಾಗದಂಗೆ, ಹಿಂಸೆ ಆಗದಂಗೆ ನೋಡಿಕೊಳ್ಬೇಕು. ಎಲ್ಲ ಮಕ್ಕಳಿಗೂ ಆ ಥರದ ಆಸೆ ಇರುತ್ತೆ. ಬಟ್ ಕಾಲಕ್ರಮೇಣ ಬದುಕಲು ಒಂದಷ್ಟು ಗೊಂದಲಗಳಾಗ್ಬೋದು. ಬಟ್ ಏನೇ ಆಗಲಿ, ಸಪ್ರೇಟ್ ಬದುಕುವಂತಹ ದುಸ್ಥಿತಿಗೆ, ಸಪ್ರೇಟ್ ಎಲ್ಲೋ ಎಲ್ಲ ಇದ್ದು ಒಂಟಿಯಾಗಿ ಬದುಕೋ ದುಸ್ಥಿತಿಗೆ ಅಪ್ಪ ಅಮ್ಮನ ತಳ್ಳಬಾರ್ದು ಅನ್ನೋದು ನನ್ನ ಅಭಿಲಾಷೆ. ಪಾಪ ಅಜ್ಜಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಕಾರ್ಯಕ್ರಮಕ್ಕೆ ಕರೆ ಮಾಡಿ ನಿಮ್ಮ ಕತೆ ಹಂಚಿಕೊಂಡಿದ್ದಕ್ಕೆ. ಆ ಮಕ್ಕಳಿಗೂ ಒಳ್ಳೆಯದಾಗಲಿ, ಅವ್ರ ಕಷ್ಟ ಏನೇ ಇರಲಿ ಎಲ್ಲ ನಿವಾರಣೆಯಾಗಿ ಆಗ ಈ ತಾಯಿ ಕಡೆ ಅವ್ರ ಗಮನ ಹೋಗುತ್ತೆ ಅನ್ನೋದು ನನ್ನ ಆಸೆ. ಆ ಮಕ್ಕಳ ಕಷ್ಟಗಳ ನಿವಾರಣೆ ಆಗಲಿ, ಒಳ್ಳೆಯದಾಗಲಿ, ಶುಭವಾಗಲವ್ವ. ಬಂಧುಗಳೇ, ಇಲ್ಲಿಗೆ ಇವತ್ತಿನ ಪ್ರೀತಿ ಮಾತು ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತೀನಿ. ನನಗೆ ನಂಬಿಕೆ ಇದೆ ಈ ಕಾರ್ಯಕ್ರಮದ ಪ್ರತಿ ಕಥೆಗಳು ಕೂಡ ಯಾವುದೋ ಒಂದು ರೀತಿಯಲ್ಲಿ ನಿಮಗೆ ಒಂದು ಪಾಠವಾಗುತ್ತವೆ, ಒಂದು ದೊಡ್ಡ ಜೀವನ ಸಂದೇಶವನ್ನು ಕೊಡ್ತವೆ. ಯೋಚನೆ ಮಾಡಿ, ನಮ್ಮೆಲ್ಲರಿಗೂ ಒಂದು ಬಾಲ್ಯ ಹೇಗಿದೆಯೋ, ಯೌವನ ಹೇಗಿದೆಯೋ, ವಯಸ್ಕ ಜೀವನ ಹೇಗಿದೆಯೋ, ಸಂಸಾರ, ಒಂದು ದಿವಸ ಎಲ್ಲರೂ ವಯಸ್ಸಾಗಲೇಬೇಕು, ವೃದ್ಧಾಪ್ಯಕ್ಕೆ ಮುದುಕರಾಗಲೇಬೇಕು, ಮುದುಕಿಯರಾಗಲೇಬೇಕು. ಆ ಕಾಲದಲ್ಲಿ ನಮಗೂ ಯಾರಾದರೂ ಆಸರೆ ಆಗಬೇಕು. ನಾವು ಚೆನ್ನಾಗಿದ್ದ ಸಮಯದಲ್ಲಿ ನಮಗೇನೇ ಅಧಿಕಾರ, ಹಣ, ಆಸ್ತಿ ಏನೇ ಇರ್ಬೋದು, ಒಂದು ಕಾಲ ಬಂದಾಗ ಹಣ ದೂರವಾಗುತ್ತೆ, ಆಸ್ತಿ ದೂರವಾಗುತ್ತವೆ. ಆಸ್ತಿಗಳು ಹಾಗೆ ಉಳ್ಕೊಳ್ಬೋದು, ನಿಮ್ಮ ಮಕ್ಕಳುಗಳು ನೋಡ್ಕೊಂಡು ಹೋಗ್ತಾರೆ. ಆದರೆ ಸೌಂದರ್ಯ ದೂರವಾಗುತ್ತೆ, ಶಕ್ತಿ ದೂರವಾಗುತ್ತೆ, ಯೌವನ ದೂರವಾಗುತ್ತೆ, ಎಲ್ಲವೂ ಅಧಿಕಾರ ಎಲ್ಲವೂ ಹೋಗಿ ವೃದ್ಧಾಪ್ಯ, ಮೂಳೆ ಬಿಟ್ಕೊಂಡಿರೋ ದೇಹ, ಸವಕಲಾಗಿರೋ ಚರ್ಮ, ಸುಕ್ಕಟ್ಟಿರೋ ಚರ್ಮ, ಬಿಳಿ ಕೂದಲು ಎಲ್ಲವನ್ನು ತೊರೆದು ಮೂಲೆಯಲ್ಲಿ ಕೂತ್ಕೊಳ್ತೀವಿ. ಎಲ್ಲರಿಗೂ ಆ ಕಾಲ ಬರುತ್ತೆ. ಹಾಗೆ ಬಂದಾಗ ನಮಗೂ ಯಾರ್ದೋ ಆಸರೆ ಬೇಕು. ತೊಟ್ಲಲ್ಲಿದ್ದಾಗ ಹೇಗೆ ಅಪ್ಪ ಅಮ್ಮ ನಮ್ಮನ್ನು ನೋಡ್ಕೊಳ್ಬೇಕಲ್ಲ, ಹಂಗೆ ಮುಂದೆ ಅಪ್ಪ ಅಮ್ಮನನ್ನು, ಈ ತೊಟ್ಲಲ್ಲಿರೋ ಮಗು ಮುಂದೆ ಅಪ್ಪ ಅಮ್ಮನ ನೋಡ್ಕೊಳ್ಬೇಕು. ಮಗು ಚಿಕ್ಕದಾಗಿದ್ದಾಗ, ತೊಟ್ಲಲ್ಲಿದ್ದಾಗ ಅಪ್ಪ ಅಮ್ಮ ನೋಡ್ಕೊಳ್ಬೇಕು. ಅಪ್ಪ ಅಮ್ಮ ಮೂಲೆಯಲ್ಲಿ ಬೀಳ್ತಾರಲ್ಲ ಒಂದು ದಿವಸ ವಯಸ್ಸಾಗಿ, ಅವಾಗ ಮಗುನೋ ಈ ಹುಡುಗ, ಮಗಳು, ಮಗ ಇವರು ನೋಡ್ಕೊಳ್ಬೇಕು. ಇದೊಂದು ವ್ಯವಸ್ಥೆ. ಮಗುವಿಗೆ ಅಪ್ಪ ಅಮ್ಮ ಆಸರೆ ಆಗಬೇಕು, ಅಪ್ಪ ಅಮ್ಮನಿಗೆ ಈ ಮಗು ಆಸರೆ ಆಗಬೇಕು. ಕಾಲಚಕ್ರ. ಹಾಗಾಗಿ ಆದಷ್ಟು ನಾವು ಗೌರವದಿಂದ ಬದುಕೋಣ. ನಮ್ಮ ದುಡಿಮೆ ಜಾಸ್ತಿ ಇದೆಯೋ ಕಡಿಮೆ ಇದೆಯೋ, ಅಮ್ಮ ಅಪ್ಪ ಅನ್ನೋ ಪ್ರೀತಿಯ ಮಾತುಗಳಷ್ಟೇ ಎಲ್ಲದಕ್ಕಿಂತ ದೊಡ್ಡದು. ಅದನ್ನು ಮರಿಬೇಡಿ. ಅತ್ತೆ ಸೊಸೆ ಜಗಳ ಏನೇ ಇರ್ಬೋದು, ಆದರೆ ಊಟ ಹಾಕದೇ ಇರೋಷ್ಟು, ಜಾಗ ಕೊಡದೇ ಇರೋಷ್ಟು ಆಗಬಾರ್ದಲ್ಲ. ದಯವಿಟ್ಟು ಅದ್ರ ಬಗ್ಗೆ ಎಚ್ಚರಿಕೆ ವಹಿಸಿ. ಇಲ್ಲಲ್ದಿರಿ ಎಲ್ಲೋ ಒಂದು ಕಡೆ ದೇವರು ನಿಮ್ಮನ್ನು ಕಾಪಾಡ್ತವೆ. ಶುಭವಾಗಲಿ.